ನಿನ್ನೆವರೆಗೆ ನಾವು ಸನ್ಯಾಸ ಯೋಗವನ್ನು, ಕರ್ಮ ಸನ್ಯಾಸ ಯೋಗವನ್ನು ಮುಗಿಸಿ ಧ್ಯಾನ ಯೋಗವನ್ನು ಆರಂಭಿಸಿದ್ವಿ. ಧ್ಯಾನ ಯೋಗದಲ್ಲಿ ಮೊದಲನೇ ಶ್ಲೋಕವನ್ನು ಮುಂದುವರಿಸ್ತಾ ಪರಮಾತ್ಮ ಹೇಳ್ತಾನೆ, ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿ ನ ಚ ಅಕ್ರಿಯಃ. ಇದರಲ್ಲಿ ಕೊಟ್ಟಿರುವ ಅರ್ಥದ ಪ್ರಕಾರ ಕರ್ಮಫಲವನ್ನು ಆಶ್ರಯಿಸದೆ ಮಾಡಬೇಕಾದ ಕರ್ಮವನ್ನು ಯಾವನು ಮಾಡುತ್ತಾನೆಯೋ ಅವನೇ ಸನ್ಯಾಸಿ ಮತ್ತು ಅವನೇ ಯೋಗಿ. ಅಗ್ನಿ ಇಲ್ಲದವನು ಮಾತ್ರ ಸನ್ಯಾಸಿ ಅಂತ, ಕ್ರಿಯಾರಹಿತನಾಗಿರುವವನು ಮಾತ್ರ ಯೋಗಿ ಅಂತ ತಿಳಿಯಬಾರದು. ತುಂಬ ಚೆನ್ನಾಗಿದೆ, ಅಷ್ಟೇ ಕ್ಲಿಷ್ಟವಾಗಿದೆ. ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಆದರೂ ಕನ್ಫ್ಯೂಷನ್ಗಳು ಉಂಟಾಗುತ್ತೆ, ತೊಂದರೆ ಇಲ್ಲ, ಆದಷ್ಟು ಪ್ರಯತ್ನ ಪಡೋಣ. ಏನಪ್ಪ ಪರಮಾತ್ಮ ಹೇಳೋದ್ರ ಪ್ರಕಾರ, ಯಾರಪ್ಪ ಸನ್ಯಾಸಿ ಯಾರಪ್ಪ ಯೋಗಿ ಅಂದರೆ, ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಇರೋನು, ಯಾರು ಕರ್ತವ್ಯಗಳನ್ನು ಕರ್ಮಗಳನ್ನು ಮಾಡ್ತಿರ್ತಾನೆ, ಫಲಾಸಕ್ತಿ ಇಲ್ಲದೆ ಕರ್ತವ್ಯವನ್ನಾಗಲಿ ಕರ್ಮವನ್ನಾಗಲಿ ಮಾಡ್ತಿರ್ತಾನೋ ಅಂಥವನು ಸನ್ಯಾಸಿಪ್ಪ, ಅಂಥವನೇ ಯೋಗಿ. ಅವನ ಹತ್ರ ಅಗ್ನಿ ಇಲ್ಲ ಅಂತ ಆದ್ದರಿಂದ ಅವನು ಸನ್ಯಾಸಿ ಅಂತ ಹೇಳೋ ಹಾಗಿಲ್ಲ, ಅಥವಾ ಅವನೇನು ಕೆಲಸನೇ ಮಾಡ್ತಾ ಇಲ್ಲ ಆದ್ದರಿಂದ ಅವನು ಯೋಗಿ ಅಂತ ಹೇಳೋ ಹಾಗಿಲ್ಲಪ್ಪ ಅಂತ. ಇದು ನಾವು ಸಾಮಾನ್ಯವಾಗಿ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋಣ. ಈಗ ರಾಮಕೃಷ್ಣ ಪರಮಹಂಸರು ಯೋಗಾರೂಢರಾಗಿ ಧ್ಯಾನಮಗ್ನರಾಗಿರ್ತಿದ್ರು. ಅವರು ಎಷ್ಟರ ಮಟ್ಟಿಗೆ ಯೋಗಿಯಾಗಿಬಿಟ್ಟಿದ್ರು ಅಂದರೆ, ಬಾಹ್ಯ ಪ್ರಜ್ಞೆಯೇ ಇರ್ತಿತ್ತಿಲ್ಲ, ಹೊರಗಿನ ಪ್ರಜ್ಞೆಯೇ ಇರ್ತಿತ್ತಿಲ್ಲ ಅವರಿಗೆ. ಒಳಗೆ ಹೋಗ್ಬಿಟ್ರು ಅಂದರೆ ಬುದ್ಧಿ ಒಳಗೆ ಕೂತು ಆತ್ಮನಲ್ಲಿ ತಲ್ಲೀನರಾಗ್ಬಿಟ್ಟಿರ್ತಿದ್ರು. ಬಟ್ ಆತ್ಮನಲ್ಲಿ ತಲ್ಲೀನರಾಗಿರ್ತಿದ್ರು ಅಂದರೆ ಪ್ರಜ್ಞೆಯೂ ಕೆಲಸ ಮಾಡ್ತಿರಲಿಲ್ಲ, ಬಾಹ್ಯ ಪ್ರಜ್ಞೆಯೂ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಯೋಗಾರೂಢರಾಗಿದ್ದರು, ಯೋಗಿ ಆಗಿದ್ದರು. ಸನ್ಯಾಸಿ ಆಗಿದ್ದರು ಅಂದರೆ ಸನ್ಯಾಸಿ ಅಂತ ಸನ್ಯಾಸತ್ವ ತಗೊಳ್ಳದೇ ಇರಲಿ, ಅವ್ರು ಸನ್ಯಾಸಿ ಅಂತಲೇ ಅವ್ರನ್ನ ಹೇಳಬೇಕಪ್ಪ ಅಂತ ಇಲ್ಲಿ ಪರಮಾತ್ಮ ಹೇಳ್ತಿರೋದ್ರ ಪ್ರಕಾರ ಅವ್ರು ಸನ್ಯಾಸಿನೇ ಅಂತ. ಇಲ್ಲಿ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ ಪರಮಾತ್ಮ, ಏನಪ್ಪ ಅಂದರೆ ಸನ್ಯಾಸ ಅಂದರೆ ಸಂಕಲ್ಪಗಳನ್ನು ತ್ಯಾಗ ಮಾಡಿರೋರು ಸನ್ಯಸ್ತ ಅಂತ. ಸ್ವಲ್ಪ ಎಲ್ಲ ಕ್ಲಿಷ್ಟವಾಗಿದೆ. ಸನ್ಯಸ್ತ ಅಂದರೆ ಸಂಕಲ್ಪವನ್ನು ತ್ಯಾಗ ಮಾಡಿರೋನು. ಸಂಕಲ್ಪ ಅಂದರೆ ಏನಪ್ಪ? ಸಂಕಲ್ಪ ಅಂದರೆ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವಂಥ ಒಂದು ನಿರ್ಧಾರ, ಅಪ್ಲಿಕೇಶನ್. ಏನೇ ಒಂದು ಕೆಲಸವನ್ನು ಮಾಡುವುದಕ್ಕೆ ಮುಂಚೆ ಪ್ರತಿ ಮನಸ್ಸಿನಲ್ಲಿಯೂ ಒಂದು ನಿರ್ಧಾರ ಆಗುತ್ತೆ. ಮನಸ್ಸಿನಲ್ಲಿ ನಿರ್ಧಾರ ಆಗದಲೇ ಯಾವುದು ಕಾರ್ಯೋದ್ಯುಕ್ತವಾಗಲ್ಲ, ಕಾರ್ಯಮುಖವಾಗಲ್ಲ, ಆ ಕೆಲಸ ಆರಂಭವೇ ಆಗಲ್ಲ. ಆರಂಭವಾಗಬೇಕು ಅಂದ್ರೇ ಮನಸ್ಸಿನಲ್ಲಿ ಎಷ್ಟೇ ಫಾಸ್ಟಾಗಲಿ ಒಂದು ನಿರ್ಧಾರ ಅಂತ ಆಗ್ಬಿಡುತ್ತೆ, ಸಂಕಲ್ಪ ಅಂತ ಆಗ್ಬಿಡುತ್ತೆ. ಏನೋ ಒಂದು ಕೆಲಸ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡ್ಬಿಡ್ತಾರೆ ಮನಸ್ಸಿನಲ್ಲಿ. ಮನಸ್ಸಿನಲ್ಲಿ ಆಗುವಂಥ ಒಂದು ನಿರ್ಧಾರವೇ ಸಂಕಲ್ಪ. ಡೆಫಿನೇಷನ್ನು ಮನಸ್ಸಿನಲ್ಲಿ ಏನಾಗ್ತಾ ಇರುತ್ತೆ? ಸಂಕಲ್ಪ ವಿಕಲ್ಪಗಳಾಗ್ತಿರುತ್ತೆ, ಅದೇ ಮನಸ್ಸು. ಶಾಸ್ತ್ರದ ಪ್ರಕಾರ ಮನಸ್ಸಿನ ಡೆಫಿನೇಷನ್ನು ಅದೇನೆ. ಸಂಕಲ್ಪ ವಿಕಲ್ಪಯೋಹೋ ಮನಃ. ಮನಸ್ಸು ಅಂದರೆ ಯಾವುದು ಸಂಕಲ್ಪಗಳನ್ನು ಮಾಡ್ತಿರುತ್ತೋ, ಯಾವುದು ವಿಕಲ್ಪಗಳನ್ನು ಮಾಡ್ತಿರುತ್ತೋ ಅದು ಮನಸ್ಸು. ಡೆಫಿನೇಷನ್ನು ಶಾಸ್ತ್ರೋಕ್ತವಾದ. ಸೊ ಮನಸ್ಸು ಅಂದಮೇಲೆ ಸಂಕಲ್ಪವನ್ನು ಮಾಡುತ್ತೆ, ವಿಕಲ್ಪವನ್ನು ಮಾಡುತ್ತೆ.
ಯಾವ ಸಂಕಲ್ಪವನ್ನು ಮಾಡಿರೋದನ್ನು ಬೇಡ ಅಂತ ಸುಮ್ಮನಾಗುತ್ತೋ ಅದು ವಿಕಲ್ಪ. ಸಂಕಲ್ಪವನ್ನು ಮಾಡದಲೇ ಯಾವುದಾದ್ರು ಕರ್ಮ ಆಗುತ್ತೆಯೋ? ಇಲ್ಲ. ಕರ್ಮಕ್ಕೆ ಮೂಲವೇ ಸಂಕಲ್ಪ. ಯಾವುದೇ ಕರ್ಮ ಆದರೂ ಅಷ್ಟೇ, ನೀವು ಒಳಗಿನ ಕರ್ಮ ಮಾಡ್ತೀನಿ ಅಂತಂದ್ರೂ ಅಷ್ಟೇ, ಹೊರಗಿನ ಕರ್ಮ ಮಾಡ್ತೀನಿ ಅಂದರೂ ಅಷ್ಟೇ, ಕರ್ಮಕ್ಕೆ ಮನಸ್ಸೇ ಕಾರಣ, ಆ ಮನಸ್ಸಿನಲ್ಲಿ ಸಂಕಲ್ಪವೇ ಕಾರಣ. ಸೊ ಸಂಕಲ್ಪ ಉಂಟಾಗಿರುವಂಥ ಮನಸ್ಸಿನಲ್ಲಿ ಕರ್ಮಾಬ್ಜೆಕ್ತವಾಗುತ್ತೆ, ಕರ್ಮವನ್ನು ಆರಂಭಿಸುತ್ತೆ, ಕರ್ಮವನ್ನು ಮಾಡುತ್ತೆ. ಆ ಮನಸ್ಸಿನಿಂದ ಸಂಕಲ್ಪವನ್ನು ತ್ಯಜಿಸಿಬಿಟ್ರೆ, ತ್ಯಾಗ ಮಾಡಿಬಿಟ್ರೆ ಅವನು ಸನ್ಯಸ್ತ. ಸನ್ಯಸ್ತ ಅಂದರೆ ಬಿಟ್ಬಿಡೋದು ಅಂತ, ತ್ಯಾಗ ಮಾಡಿಬಿಡೋದು ಅಂತ. ಏನು? ಸಂಕಲ್ಪಗಳನ್ನು ತ್ಯಾಗ ಮಾಡಿಬಿಡ್ತಾನೆ. ಏನಪ್ಪ ಸಂಕಲ್ಪ ಸನ್ಯಾಸಿ ತಗೊಳ್ಳೋದು? ನಾನು ಈ ದೇಹದ ಬಗ್ಗೆ ಆಸಕ್ತಿ ವಹಿಸುವುದಿಲ್ಲ, ಈ ದೇಹದಿಂದ ಯಾವುದೇ ಬಾಹ್ಯ ಕರ್ಮಗಳನ್ನು ಮಾಡುವುದಿಲ್ಲ, ಈ ದೇಹವನ್ನು ಅಭಿಮಾನದಿಂದ ಬೆಳೆಸುವುದಿಲ್ಲ, ಈ ರೀತಿ ಸಂಕಲ್ಪ ಮಾಡಿಬಿಡ್ತಾನೆ. ಅಂದರೆ ಸಂಕಲ್ಪವೇ ಇಲ್ಲದೇ ಇದ್ದರೆ ಆಗೋದೇ ಇಲ್ವಲ್ಲ. ಆ ಸಂಕಲ್ಪ ಏನು ಮಾಡ್ತಾನೆ? ಬಾಹ್ಯ ಕರ್ಮಗಳನ್ನು ಮಾಡೋಲ್ಲ, ಕರ್ಮಗಳನ್ನೇ ಮಾಡೋಲ್ಲ ಅಂತ ಸಂಕಲ್ಪ ಮಾಡ್ತಾನೆ. ಆ ಥರ ಸಂಕಲ್ಪಗಳನ್ನು ತ್ಯಜಿಸೋದೇ ಸನ್ಯಾಸ ಅಂತ ಹೇಳ್ತಾರೆ. ಹೀಗೇಗಪ್ಪ ವಿರೋಧಾತ್ಮಕವಾಗಿದೆಯಲ್ಲ ಅಂತ ಅನಿಸುತ್ತೆ. ಆದರೆ ವಾಸ್ತವವಾಗಿ ನೋಡಿದ್ರೆ ಪ್ರತಿ ಮನಸ್ಸುವೇ ಹೊರಗೆ ಬಂದೇ ಬರುತ್ತೆ, ಹೊರಮುಖವಾಗೇ ಇರುತ್ತೆ. ಯಾವುದು ಒಳಮುಖವಾಗಿರೋ ಮನಸ್ಸಲ್ಲ. ಹೊರಮುಖವಾಗಿದೆ ಅಂದರೆ ಅದು ಇಂದ್ರಿಯಗಳ ಸಂಪರ್ಕದಲ್ಲಿರುತ್ತೆ. ಇಂದ್ರಿಯಗಳ ಸಂಪರ್ಕದಲ್ಲಿತ್ತು ಅಂದರೆ ವಿಷಯಗಳಲ್ಲಿ ತಲ್ಲೀನವಾಗುತ್ತೆ, ವಿಷಯಗಳಿಂದ ಸೆಳೆಯಲ್ಪಡುತ್ತೆ. ವಿಷಯಗಳಿಂದ ಸೆಳೆಯಲ್ಪಡಿದ ತಕ್ಷಣವೇ ಧೀ ಜೊತೆಗೆ ವಿಷಯಗಳಿಗೆ ಸಂಘ ಉತ್ಪತ್ತಿಯಾಗುತ್ತೆ. ಯಾವಾಗ ಧೀ ಜೊತೆಗೆ ಸಂಘ ಉತ್ಪತ್ತಿಯಾಗುತ್ತೋ ಅದನ್ನು ಧ್ಯಾಯತೋ ವಿಷಯಾನ್ ಪುಂಸಃ ಅಂತ ಪರಮಾತ್ಮ ಹಿಂದೆ ಹೇಳಿದ್ದಾನೆ. ಹೋದ ಜ್ಞಾನಯೋಗದಲ್ಲಿ ಹೇಳಬೇಕಾದಾಗ ಹೇಳಿದ್ದಾನೆ. ಧ್ಯಾಯತೆ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಅಂತ ಒಂದು ಈಕ್ವೇಷನ್ ಕಂಪ್ಲೀಟ್ ಕಾನ್ಸೆಪ್ಟ್ನೇ ಪರಮಾತ್ಮ ಹೇಳಿದ್ದಾನೆ ಜ್ಞಾನಯೋಗದಲ್ಲಿ. ಅದನ್ನು ನಾನು ಹೇಳಿದ್ದೆ, ಬಿಡಿಸಿ ಹೇಳಿದ್ದೆ. ಏನಪ್ಪ ಈಗ ಧೀಗೂ ವಿಷಯಕ್ಕೂ ಸಂಪರ್ಕ ಉಂಟಾಯಿತು ಅಂದರೆ ಸಂಪರ್ಕ ನೇರವಾಗಿ ಆಗಲ್ಲ, ಇದ್ರ ಮೂಲಕನೇ ಆಗೋದು. ಧೀಯಿಂದ ಬುದ್ಧಿ, ಬುದ್ಧಿಯಿಂದ ಮನಸ್ಸು, ಮನಸ್ಸಿಂದ ಇಂದ್ರಿಯ, ಇಂದ್ರಿಯಗಳಿಂದ ವಿಷಯ. ಇದು ಸರ್ಕ್ಯೂಟು, ಇದರಲ್ಲೇ ಪಾಸಾಗೋದು ಯಾವಾಗಲೂ. ಈ ರೀತಿ ಸಂಪರ್ಕ ಆಯಿತು ಅಂದ ತಕ್ಷಣ ಧೀ ಏನು ಮಾಡುತ್ತೆ? ವಿಷಯವನ್ನು ಬಯಸುತ್ತೆ. ಬೇಕಪ್ಪ ತಗೋ ಅಂತ ಮನಸ್ಸು ಹೇಳುತ್ತೆ. ಆಗ ಧೀ ಯೋಚನೆ ಮಾಡಿ ಬೇಡ, ಇದು ಬೇಡ ನಮಗೆ, ಅಥವಾ ಬೇಕು, ಎರಡನ್ನು ಡಿಸೈಡ್ ಮಾಡಿ ಹೇಳುತ್ತೆ ಬುದ್ಧಿ. ಇಲ್ಲಿ ಮನಸ್ಸಿನಿಂದ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ. ಮನಸ್ಸಿನ ಹಿಂದೆ ಬುದ್ಧಿ ಧೀ ಬಗ್ಗೆ ಎಲ್ಲ ಏನೂ ಮಾತಾಡ್ತಾ ಇಲ್ಲ. ಈ ಮನಸ್ಸು ಅನ್ನೋದು ಹೊರಮುಖವಾಗಿ ಇರುವಂಥದ್ದು ಇಂದ್ರಿಯಗಳ ಮೂಲಕ ವಿಷಯಗಳಿಗೆ ಯಾವಾಗ ಸಂಪರ್ಕವನ್ನು ಸಂಘವನ್ನು ಹೊಂದುತ್ತೆಯೋ ಅದು ಸೆಳೆಯಲ್ಪಡುತ್ತೆ ವಿಷಯಗಳಿಂದ. ಸೆಳೆಯಲ್ಪಟ್ಟ ತಕ್ಷಣ ಮನಸ್ಸೇನಾಗುತ್ತೆ? ತನ್ನ ಸಂಕಲ್ಪಗಳು ಯಾವುದೇ ಇದೆಯೋ ಅದು ವಿಕಲ್ಪಗಳನ್ನು ಮಾಡದಲೇ ಸಂಕಲ್ಪಗಳನ್ನು ಇಟ್ಕೊಂಡು ಅದನ್ನು ಬಯಸೋದಕ್ಕೆ, ಪಡೋದಕ್ಕೆ, ಹೊಂದೋದಕ್ಕೆ ಪ್ರಯತ್ನವನ್ನು ಪಡೋಕ್ಕೆ ಶುರು ಮಾಡುತ್ತೆ. ಅದೇ ಕರ್ಮದ ಮೂಲ. ಮನಸ್ಸಿನಲ್ಲಿ ಉತ್ಪತ್ತಿಯಾಗುತ್ತಿರುವ ಸಂಕಲ್ಪಗಳೇ ಕರ್ಮದ ಮೂಲ. ಈ ಸಂಕಲ್ಪ ವಿಕಲ್ಪ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೇಗಪ್ಪ ಹೇಳ್ಬೋದು? ಈಗ ಸಮುದ್ರ ನೀವು ನೋಡಿದಿರಿ, ಸಮುದ್ರದ ಹತ್ರ ಹೋಗಿ ನಿಂತ್ಕೊಂಡ್ರೆ ಅಲೆಗಳು ಬರ್ತಾನೇ ಇರುತ್ತೆ, ಒಂದರಿಂದ ಅಲೆಗಳು ಬರ್ತಾನೇ ಇರುತ್ತೆ ದಡಕ್ಕೆ. ಅದೇ ಸಂಕಲ್ಪ ವಿಕಲ್ಪಗಳು. ಅಲೆ ಮೇಲೆ ಕೆಳಗೆ ಆಗುತ್ತಲ್ಲ, ಮೇಲ್ಭಾಗ ಇರುವಂಥದ್ದು ಸಂಕಲ್ಪ, ಕೆಳಭಾಗ ಇರುವಂಥದ್ದು ವಿಕಲ್ಪ. ಆ ರೀತಿ ಮನಸ್ಸಿನಲ್ಲೂ ಆಗ್ತಾ ಇರುತ್ತೆ. ಮನಸ್ಸು ಅನ್ನೋ ಸರೋವರದಲ್ಲೂ ಅಲೆಗಳು ಬರ್ತಾನೆ ಇರುತ್ತೆ, ನಿರಂತರವಾಗಿ ಅಲೆಗಳು ಉತ್ಪತ್ತಿ ಆಗ್ತಾನೆ ಇರುತ್ತೆ. ಅದೇ ಸಂಕಲ್ಪಗಳು ಆಗ್ತಾನೆ ಇರುತ್ತೆ, ವಿಕಲ್ಪಗಳು ಆಗ್ತಾನೆ ಇರುತ್ತೆ. ಇದು ಮನಸ್ಸಿನ ಸ್ವಭಾವ. ಆ ರೀತಿ ತಿಳ್ಕೊಂಡಾಗ ನಮಗೆ ಮನಸ್ಸು, ಸಂಕಲ್ಪ, ವಿಕಲ್ಪ ಅನ್ನೋದ್ರ ಬಗ್ಗೆ ಒಂದು ಪರಿಚಯವಾಗುತ್ತೆ.
ಈ ಸಂಕಲ್ಪಗಳನ್ನು ಉಂಟು ಮಾಡ್ತಿರೋಂಥ ಮನಸ್ಸಿನಲ್ಲಿ ಯಾರು ತ್ಯಾಗ ಮಾಡಿಬಿಡ್ತಾರೋ, ಸಂಕಲ್ಪ ಅಂದರೆ ಯಾವುದ್ರ ಬಗ್ಗೆ ಮಾಡುತ್ತದು ಸಂಕಲ್ಪ? ಏನನ್ನೇ ಆಗಲಿ ಹೊಂದಬೇಕು, ಬೇಕು, ಭವ, ಅದನ್ನೇ ಭವರೋಗ ಅಂತಾರೆ. ಆ ಬೇಕು ಬೇಕು ಅನ್ನೋದನ್ನು ಸಂಕಲ್ಪ ಮಾಡ್ತಾ ಇರುತ್ತೆ ಮನಸ್ಸು, ಸದಾ ಸಂಕಲ್ಪ ಮಾಡ್ತಿರುತ್ತೆ. ಆದರೆ ಅದು ಬೇಡ ಬೇಡ ಅಂತ ಹೇಳಿ ಬಿಟ್ಬಿಡುತ್ತೆ, ವಿಕಲ್ಪವಾಗ್ತಾ ಇರುತ್ತೆ. ಆ ಸಂಕಲ್ಪ ಬೇಡ ಅಂತ ಹೇಳ್ದಲೇ ಬೇಕು ಅನ್ನೋದನ್ನೇ ಕಂಟಿನ್ಯೂ ಮಾಡಿದಾಗ ಕರ್ಮೋದ್ಯುಕ್ತವಾಗುತ್ತೆ. ಈ ಥರ ಕರ್ಮೋದ್ಯುಕ್ತವಾಗಿರುವಂಥ ಮನಸ್ಸು ಸಂಕಲ್ಪಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರವಾಗಿ ಮಾಡೋವಂಥ ಕರ್ಮವಿದೆಯಲ್ಲ, ಆ ಕರ್ಮಗಳನ್ನು ತ್ಯಾಗ ಮಾಡಿರ್ತಾನೆ ಯೋಗಿಯಾಗಿದ್ದವನು. ಅಂದರೆ ಸನ್ಯಾಸಿಯಾಗಿದ್ದವನು ಕರ್ಮಗಳನ್ನು ತ್ಯಾಗ ಮಾಡಿರ್ತಾನೆ. ಇದು ಒಂದಕ್ಕೊಂದಕ್ಕೆ ಲಿಂಕ್ಡ್. ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಇದು ನಡೀತಿರೋ ರೀತಿ, ಇದು ಪ್ರಾಸೆಸ್ ನಡೀತಿರೋದು ರೀತಿ ನಮ್ಮಗಳಲ್ಲೂ ಆಗ್ತಾ ಇದೆ. ಅದು ಸದಾಕಾಲ ಆಗ್ತಾ ಇರುತ್ತೆ, ಆದರೆ ನಾವು ಗಮನಿಸೋಲ್ಲ. ಏನೋ ಕೃಷ್ಣ ಪರಮಾತ್ಮ ಹೇಳಿರೋ ಅಷ್ಟರ ಮಟ್ಟಿಗೆ ಗಮನಿಸೋಲ್ಲ. ಸೊ ಈ ಸಂಕಲ್ಪ ವಿಕಲ್ಪಗಳನ್ನು ತ್ಯಾಗ ಮಾಡಿದಂಥವನು ಸನ್ಯಾಸಿತ ಅಂತ ಹೇಳ್ತಾರೆ. ಒಬ್ಬ ಸನ್ಯಾಸಿ ಅಂದರೆ ಸಂಕಲ್ಪ ವಿಕಲ್ಪಗಳನ್ನು ತ್ಯಾಗ ಮಾಡಿದರೆ ಸಾಕಪ್ಪ, ಅವನು ಅಗ್ನಿನ ಬಿಟ್ಟಿರಬೇಕು ಅಂತೇನು ಅರ್ಥ ಅಲ್ಲ. ಅಗ್ನಿ ಇಲ್ಲದೆ ಇದ್ದವನು ಮಾತ್ರ ಸನ್ಯಾಸಿ ಅಂತ ಅರ್ಥ ಅಲ್ಲ. ಅದನ್ನೇ ಆ ಶ್ಲೋಕದಲ್ಲಿ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಯಾರು ಅಗ್ನಿನ ಇಟ್ಕೊಂಡಿಲ್ವೋ ಅವನು ಸನ್ಯಾಸಿ ಹಾಗಂತ ತಿಳ್ಕೊಬೇಡ. ಅಗ್ನಿ ಇಟ್ಕೊಂಡಿದ್ರೂ ಸಹಿತ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳಾಗದೇ ಇದ್ದಾಗ ಅವನು ಸನ್ಯಾಸಿ ಆಗಿರ್ತಾನೆ. ಮತ್ತು ಯೋಗಿನೂ ಆಗಿರ್ತಾನೆ ಅಂತ. ಸನ್ಯಾಸಿ ಮತ್ತು ಯೋಗಿ ಎರಡನ್ನೂ ಕಂಬೈನ್ ಮಾಡಿ ಹೇಳ್ತಾ ಇದ್ದಾನೆ ಪರಮಾತ್ಮ ಇಲ್ಲಿ. ಯೋಗಿನೂ ಆಗಿರ್ತಾನೆ. ಹೇಗಪ್ಪ ಯೋಗಿನೂ ಆಗಿರ್ತಾನೆ? ಅವನು ಹೊರಗಡೆಗೆ ಮನಸ್ಸೇ ಹೋಗದೇ ಇದ್ದಾಗ, ಸಂಕಲ್ಪಗಳೇ ಇಲ್ಲದೇ ಇದ್ದಾಗ ಯಾವ ಕರ್ಮವನ್ನು ಮಾಡಬೇಕಾದ್ದೇ ಇರಲ್ಲ. ಕರ್ಮರಹಿತನಾಗಿರ್ತಾನೆ, ಕ್ರಿಯಾರಹಿತನಾಗಿರ್ತಾನೆ. ಕ್ರಿಯಾರಹಿತನಾಗಿರೋದೇ ಯೋಗಿಯ ಲಕ್ಷಣ. ಅವನು ಯಾವುದೇ ಕರ್ಮವನ್ನು ಮಾಡೋದೇ ಇಲ್ಲ. ಯೋಗಿ ಅನ್ನಿಸ್ಕೊಂಡಿದ್ದವನು ಕರ್ಮಗಳನ್ನೇ ಮಾಡೋಲ್ಲ. ಹಾಗಾದರೆ ಯೋಗಿಯಾಗಿದ್ದವನು ಕರ್ಮಗಳನ್ನು ಮಾಡದೇ ಇರೋವಂಥ ಸ್ಥಿತಿನ ನೋಡಿದೀವೋ? ಉದಾಹರಣೆ ಉಂಟು. ಏನಪ್ಪ, ನಮ್ಮ ರಾಮಕೃಷ್ಣ ಪರಮಹಂಸರನ್ನಾಗಲಿ, ಅದಕ್ಕಿಂತ ಇನ್ನೂ ಹತ್ತಿರದ ಉದಾಹರಣೆಯನ್ನು ರಮಣ ಮಹರ್ಷಿಗಳನ್ನಾಗಲಿ ತಗೊಳ್ಳೋಣ. ರಮಣ ಮಹರ್ಷಿಗಳು ಸನ್ಯಾಸತ್ವವನ್ನೇನು ಸ್ವೀಕರಿಸಿರಲಿಲ್ಲ. ಹೋಗಲಿ, ಯೋಗವನ್ನು ಯಾರ ಕೈಲಾರು ಹೇಳಿಸ್ಕೊಂಡು ಯೋಗಿಯಾಗಿ ಯೋಗವನ್ನು ಮಾಡ್ತಿದ್ದಾರಾ ಅಂದರೆ ಅದೂ ಇರಲಿಲ್ಲ. ಸುಮ್ಮನೆ ಇರ್ತಿದ್ರು. ಗುಹೆಯಲ್ಲಿ ಹೋದರು, ಅರುಣಾಚಲ ಗುಹೆಗೆ ಹೋದರು. ಸುಮ್ಮನೆ ಆಲೋಚನೆ ಮಾಡೋದು ಮಾಡ್ತಾಯಿದ್ರು. ಅದೇ ಆಲೋಚನೆ ಮಾಡೋದನ್ನೇ ಕೂತ್ಕೊಂಡು ಪದ್ಮಾಸನ ಹಾಕ್ಕೊಂಡು ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗೆ ಅವರು ಯೋಗಿಯೂ ಆದರು, ಸನ್ಯಾಸಿಯೂ ಆದರು. ಏನಪ್ಪ ಸನ್ಯಾಸಿ ಅಂದರೆ ಯಾವುದೇ ಬಾಹ್ಯ ಕರ್ಮಗಳನ್ನು ಮಾಡದೇ ಇರುವಂಥದ್ದು, ಕಣ್ಣು ಮುಚ್ಕೊಂಡು ಎಲ್ಲ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ತಮ್ಮ ವಶದಲ್ಲಿ ಇಟ್ಕೊಂಡು ಮನಸ್ಸಿನೊಳಗೆ ಬುದ್ಧಿಯೊಳಗೆ ನೆಲೆ ನಿಲ್ಲೋದು. ಇದೇ ಅಭ್ಯಾಸ ಅವ್ರು ಮಾಡಿದ್ದು. ಈ ಅಭ್ಯಾಸವೇ ಪ್ರಾರಂಭಿಕ ಹಂತಗಳು. ಯೋಗಿ ಆಗೋದಕ್ಕೆ ಪ್ರಾರಂಭಿಕ ಹಂತಗಳು ಅಷ್ಟಾಂಗ ಯೋಗ ಸೂತ್ರಗಳಲ್ಲಿ ಮೊದಲನೆಯ ಕ್ರಿಯೆಗಳು. ಏನೋ ಇಂದ್ರಿಯಗಳು ಹೊರಗೆ ಹೋಗದೇ ಇದ್ದಂಗೆ, ವಿಷಯಗಳ ಕಡೆಗೆ ಹೋಗದೇ ಇದ್ದಂಗೆ ಅದನ್ನು ನಿಲ್ಲಿಸಿ ಒಳಗಡೆಗೆ ಸರಿಸ್ಕೊಳ್ಳೋದು ಶಮದಮಾದಿ ಕ್ರಿಯೆಗಳು. ಇದನ್ನು ಮಾಡಿದವರು ಯೋಗಿ ಆಗೋಕ್ಕೆ ಆರಂಭಿಸುತ್ತಾರೆ ಅಂತ. ಯೋಗಿ ಆಗೋಕ್ಕೆ ಆರಂಭಿಸಿದ ಮೇಲೆ ಮುಂದಕ್ಕೆ ಏನಪ್ಪ ಮಾಡ್ತಾರೆ ಅವರು? ಮನಸ್ಸನ್ನು ಒಳಗೆ ಇಟ್ಟುಕೊಂಡ್ಮೇಲೆ, ಇಂದ್ರಿಯಗಳನ್ನು ಒಳಕ್ಕೆ ಸೆಳೆದುಕೊಂಡ್ಮೇಲೆ, ಆ ಇಂದ್ರಿಯಗಳು ಮತ್ತೆ ಹೊರಕ್ಕೆ ಹೋಗದೇ ಇದ್ದಂಗೆ ಅದನ್ನು ದಮನ ಮಾಡಿ ಅಲ್ಲೇ ನಿಲ್ಲಿಸ್ಕೊಂಡ್ಮೇಲೆ ಬುದ್ಧಿಯ ಕಡೆಗೆ ತಿರುಗಿಸ್ತಾರೆ. ಮನಸ್ಸನ್ನು, ಇಂದ್ರಿಯಗಳನ್ನು ಬುದ್ಧಿಯ ಕಡೆಗೆ ತಿರುಗಿಸ್ತಾರೆ. ಬುದ್ಧಿಯ ಕಡೆಗೆ ತಿರುಗಿಸಿದ ಮೇಲೆ ಬುದ್ಧಿಯೊಳಗೆ ನೆಲೆ ನಿಲ್ಲಕ್ಕೆ ಪ್ರಯತ್ನ ಪಡ್ತಾರೆ. ಬುದ್ಧಿಯೊಳಗೆ ನೆಲೆ ನಿಂತ ಮೇಲೆ ಏನಾಗುತ್ತೆ? ಯಾವುದೇ ಆಲೋಚನೆಗಳು ಬರದೇ ಇದ್ದ ರೀತಿಯಲ್ಲಿ, ಶಾಂತವಾಗುವ ರೀತಿಯಲ್ಲಿ ಮನಸ್ಸನ್ನು, ಅದೇ ಸಂಕಲ್ಪ ವಿಕಲ್ಪಗಳಾಗದೇ ಇದ್ದಂಗೆ, ಮಾನಸ ಸರೋವರ ಅಂದರೆ ಹೇಗೆ ಅಲೆಗಳು ಬರದೇ ಇದ್ದಂಗೆ ತಟಸ್ಥವಾಗಿರೋ ಹಾಗೆ ಕಾಪಾಡ್ಕೊಳ್ಳೋದಾರೋ ಆ ಥರ ಸಮಾಧೌ ಅನ್ನೋ ಪದಪ್ರಯೋಗ ಮಾಡಿದ್ದಾನೆ ಪರಮಾತ್ಮ ಮೊದಲಿನ ಅಧ್ಯಾಯಗಳಲ್ಲಿ. ಸಮಾಧೌ, ಧೌ ಅಂದರೆ ಧೀ ಒಳಗೆ ಸಮವಾಗಿರುವಂಥದ್ದು.
ಮನಸ್ಸು ಧೀಯೊಳಗಿದ್ರೂ ಅಲ್ಲೂ ಅಲೆಗಳು ಬರ್ತಾ ಇದ್ದರೆ, ಸಂಕಲ್ಪ ವಿಕಲ್ಪಗಳಾಗ್ತಾ ಇದ್ದರೆ, ಆಲೋಚನೆಗಳು ಬರ್ತಾ ಇದ್ದರೆ ಅದು ಸಮಾಧವವಾಗಿರೋಲ್ಲ. ಯಾವಾಗ ಇಂದ್ರಿಯಗಳಿಂದ ಸೆಳೆದು ಮನಸ್ಸನ್ನು ಬುದ್ಧಿಯಲ್ಲಿ ನಿಲ್ಲಿಸಿ ಅದು ಸಮಾಧವು ಆಗುತ್ತೋ, ಸಮಾಧಾನವನ್ನು ಹೊಂದುತ್ತೋ, ಧೀಯೊಳಗೆ ಸಮವಾಗಿ ಇರುತ್ತೋ, ನೆಲೆ ನಿಲ್ಲುತ್ತೆ. ಯಾವುದೇ ರೀತಿಯ ಅಲುಗಾಡುವಿಕೆ ಇರುವುದಿಲ್ಲ, ಅಲೆಗಳು ಇರುವುದಿಲ್ಲ. ಶಾಂತವಾಗಿ ದೃಢವಾಗಿ ನಿಂತಿರುತ್ತೆ. ಇದು ಧ್ಯಾನ. ಈ ಧ್ಯಾನಾವಸ್ಥೆಗೆ ಹೋಗಿರುವಂಥ ಮನುಷ್ಯ ಯೋಗಾರೂಢ ಅನ್ನೋ ಪದವನ್ನು ಇಲ್ಲಿ ಹಾಕ್ತಾ ಇದ್ದಾರೆ. ಇದು ಪ್ರಯತ್ನಗಳನ್ನು ಮಾಡ್ತಾನಲ್ಲ, ಶಮದಮಾದಿ ಪ್ರಯತ್ನಗಳನ್ನೆಲ್ಲ ಮಾಡ್ತಾನಲ್ವ, ಅವನು ಯೋಗಿ ಅಂತ ಅನ್ನಿಸ್ಕೊತಾನೆ. ಸೊ ಯೋಗಿ ಅನ್ನಿಸ್ಕೊಂಡಿದ್ದವನು ಯೋಗಾರೂಢನಾಗಿ ಧೀಯೊಳಗೆ ಸಂಕಲ್ಪ ವಿಕಲ್ಪಗಳಿಲ್ಲದ ರೀತಿಯಲ್ಲಿ ಮನಸ್ಸನ್ನು ಸ್ಥಿರವಾಗಿ, ಶಾಂತವಾಗಿ, ಪ್ರಶಾಂತವಾಗಿ, ಸಮಾಧಾನವಾಗಿ ಯಾರು ಇಟ್ಕೊಳ್ತಾನೋ ಅವನು ಯೋಗಾಭ್ಯಾಸವನ್ನು ಮಾಡ್ತಾ ಇರ್ತಾನೆ, ಅವನು ಯೋಗಿ. ಈ ರೀತಿ ನೀವು ಅರ್ಥ ಮಾಡಿಕೊಂಡಾಗ ಕನ್ಫ್ಯೂಷನ್ಗಳು ಅಷ್ಟರ ಮಟ್ಟಿಗೆ ಆಗೋಲ್ಲ. ಅಂಥ ಯೋಗಿ ಕ್ರಿಯಾರಹಿತನಾಗಿರ್ತಾನಪ್ಪ ಅಂತ ಹೇಳ್ತಾನೆ ಪರಮಾತ್ಮ. ಸೊ ನಮಗಿಲ್ಲಿ ಒಂದು ಡೌಟ್ ಬರುತ್ತೆ, ಹಾಗಾದರೆ ಯಾವುದೇ ಕ್ರಿಯೆಗಳನ್ನು ಮಾಡದೇ ಇದ್ದಂಥವನು ಯೋಗಿ ಅಂತ ಹೇಳ್ಬೋದೋ? ಅಥವಾ ಯೋಗಿ ಆಗಿದ್ದವನು ಯಾವುದೇ ಕ್ರಿಯೆಗಳನ್ನು ಮಾಡೋಲ್ವೋ? ಇಲ್ಲ, ಆ ಥರ ಆಗಲ್ಲ. ಯಾಕೆಂದರೆ ಸುಮ್ಮನೆ ಒಬ್ಬ ಕೂತಿರ್ತಾನೆ ಅಂತ ಇಟ್ಕೊಳ್ಳಿ, ಅವನು ಏನೂ ಮಾಡಲ್ಲ, ಶಮದಮಾದಿಗಳನ್ನೂ ಮಾಡಲ್ಲ, ಸುಮ್ಮನೆ ಕೂತಿರ್ತಾನೆ, ಕಣ್ಣು ಮುಚ್ಕೊಂಡು ಕೂತಿರ್ತಾನೆ. ಅವನಿಗೇನು ಮನಸ್ಸನ್ನು ಬಿಗಿ ಹಿಡಿಯೋದಾಗಲಿ, ಸಂಕಲ್ಪಗಳನ್ನು ತ್ಯಾಗ ಮಾಡೋದಾಗಲಿ, ಅಥವಾ ಶಮದಮಾದಿಗಳಿಂದ ಇಂದ್ರಿಯಗಳನ್ನು ಸೆಳೆದು ಒಳಗಡೆ ಕೂರಿಸಿರೋದಾಗಲಿ ಅವೆಲ್ಲ ಏನೂ ಮಾಡಿರೋಲ್ಲ. ಅವನು ಏನೋ ಪ್ರಯತ್ನ ಮಾಡ್ತಿರ್ತಾನೆ, ಯಾವುದೇ ಆಲೋಚನೆಗಳು ಬರದೇ ಇರಲಿ ಅಂತ ಪ್ರಯತ್ನ ಮಾಡ್ತಿರ್ತಾನೆ. ಆದರೆ ಆಲೋಚನೆಗಳು ಬರ್ತಾ ಇರುತ್ತೆ, ಒಂದಲ್ಲ ಒಂದು ಆಲೋಚನೆಗಳನ್ನು ಮಾಡ್ತಾನೇ ಇರ್ತಾನೆ, ಕಂಟಿನ್ಯೂಯಸ್ ಆಗಿ ಮಾಡ್ತಾನೇ ಇದ್ದವನು ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ ಅಂತ ಆಚು. ಮನಸ್ಸಿನಿಂದ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನೆ. ಕಾಯ ವಾಚ ಇಲ್ಲದೆ ಇರಬಹುದು, ಮನಸ್ಸಿನಿಂದ ನಡೀತಾ ಇದೆ ಕ್ರಿಯೆಗಳು. ಸೊ ಅಲ್ಲಿಂದ ಮನಸ್ಸಿನಿಂದ ನಡೆಯೋ ಕ್ರಿಯೆಗಳು ಹೊರಗಡೆ ಕಾಣಿಸೋಲ್ಲ, ಆದ್ದರಿಂದ ಯಾರಿಗೂ ಗೊತ್ತಾಗೋಲ್ಲ. ಆದ್ದರಿಂದ ಅವನು ಕ್ರಿಯಾರಹಿತನಾಗಿಲ್ಲ. ಅಂದರೆ ಕ್ರಿಯೆ ಇದೆ ಅವನಲ್ಲಿ, ಮನಸ್ಸು ಕ್ರಿಯೆಯನ್ನು ಮಾಡ್ತಾ ಇದೆ. ಸೊ ಹಾಗಾದರೆ ಅವನು ಯೋಗಿ ಅಂತ ಹೇಳಕ್ಕೆ ಬರೋಲ್ಲ. ಎಲ್ಲಿ ಕ್ರಿಯಾರಹಿತವಾದ ಮನಸ್ಸಿರುತ್ತೋ ಅವನು ಯೋಗಿ. ಕ್ರಿಯಾಸಹಿತವಾಗಿರುವಂಥ ಮನಸ್ಸಿರೋನು ಹೊರಗಡೆಯಿಂದ ಕಾಣಿಸ್ದೇ ಇದ್ದಾಗ್ಯೂ, ಏನೂ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ದೇ ಇದ್ದಾಗ್ಯೂ ಸುಮ್ಮನೆ ಶವದಂತೆ ಕೂತಿದ್ದಾನೆ ಅಂತ ಅನಿಸಿದ್ರು ಅವನು ಯೋಗಿ ಆಗುವಲ್ಲ. ಯೋಗಿಯ ಡೆಫಿನೇಷನ್ ಏನಪ್ಪ? ಕಾಯ ವಾಚ ಅಷ್ಟೇ ಅಲ್ಲ, ಮನಸಾ ಸಹಿತ ಯಾವುದೇ ಕ್ರಿಯೆಗಳನ್ನು ಮಾಡದೇ ಇರೋವಂಥವನು ಯೋಗಿ ಅನ್ನಿಸ್ಕೊಳ್ತಾನೆ. ಮನಸ್ಸಿನಿಂದ ಏನೂ ಮಾಡದೇ ಇರುವಂಥ ಸ್ಥಿತಿ ಯಾವಾಗಪ್ಪ ಆಗುತ್ತೆ? ಮನಸ್ಸು ಬುದ್ಧಿಯೊಳಗೆ ನೆಲೆ ನಿಂತಾಗ ಆಗುತ್ತೆ. ಮನಸ್ಸು ಬುದ್ಧಿಯೊಳಗೆ ನೆಲೆ ನಿಲ್ದಲೇ ಇದ್ದರೆ, ಬುದ್ಧಿಯಿಂದ ಹೊರಗಡೆನೇ ಇದ್ದರೆ ಅದರಲ್ಲಿ ಸಂಕಲ್ಪ ವಿಕಲ್ಪಗಳು ಆಗ್ತಾನೇ ಇರುತ್ತೆ ಸದಾಕಾಲ. ಆ ಸಂಕಲ್ಪ ವಿಕಲ್ಪಗಳನ್ನು ಗಮನಿಸ್ತಾನೇ ಇರ್ತಾನೆ ಇವನು. ಮನಸ್ಸಿನಲ್ಲಿ ಆಗ್ತಿರೋದನ್ನೆಲ್ಲ ಆ ವ್ಯಕ್ತಿ ಗಮನಿಸ್ತಾನೇ ಇರ್ತಾನೆ. ಸೊ ಮನಸ್ಸು ಕಾರ್ಯೋದ್ಯುಕ್ತವಾಗೇ ಇದೆ, ಕರ್ಮವನ್ನೇ ಮಾಡ್ತಾ ಇದೆ. ಆ ಕರ್ಮವನ್ನೇ ಮಾಡ್ತಿರುವಂಥ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು ಆಗ್ತಾ ಇರೋದ್ರಿಂದ, ಕ್ರಿಯೆ ಅನ್ನೋದು ನಡೀತಾ ಇರೋದ್ರಿಂದ ಅವನು ಯೋಗಿ ಅನ್ನಿಸ್ಕೊಳ್ಳೋಲ್ಲ. ಹೊರಗಡೆಯವರು ಯಾರು ಡಿಫೈನ್ ಮಾಡದೇ ಇದ್ರೋ ಅವನಿಗೆ ಅವನು ಗೊತ್ತು ಯೋಗಿ ಆಗಿದ್ದಾನೋ ಇಲ್ವೋ ಅನ್ನೋದು ಗೊತ್ತಾಗ್ಬಿಡುತ್ತೆ. ಯಾಕೆ? ಸಂಕಲ್ಪ ವಿಕಲ್ಪಗಳನ್ನು ಅವನು ತ್ಯಾಗ ಮಾಡಿರೋಲ್ಲ. ಮೊದಲನೇದು, ತ್ಯಾಗ ಮಾಡಿದ ಮೇಲೂ ಅವನು ಸಾಧನೆ ಮಾಡ್ತಾ ಇರ್ತಾನೆ ಅಂದರೆ ಆಲೋಚನೆಗಳನ್ನು ಒಂದು ನೆಲೆಗೆ ನಿಲ್ಸೋಕ್ಕಾಗದಲೇ ಒದ್ದಾಡ್ತಾ ಇರ್ತಾನೆ. ಸಮಾಧವು ಆಗಿರೋಲ್ಲ, ಸಮಾಧವು ಆಗಬೇಕು. ಸಮಾಧವು ಮಾಡುವಂಥ ಪ್ರಯತ್ನಗಳೇ ಕರ್ಮ. ಆ ಕರ್ಮ ಅನ್ನೋದು ಯಾವಾಗ ಸೀಸ್ ಆಗುತ್ತೆ? ಸಮಾಧವು ಆದ ತಕ್ಷಣ ಸೀಸ್ ಆಗಿಬಿಡುತ್ತೆ. ಮನಸ್ಸು ಕೆಲಸ ಮಾಡೋಲ್ಲ, ಮನಸ್ಸು ನಿಂತು ಬಿಡುತ್ತೆ. ಮನಸ್ಸು ನಿಂತು ಬಿಡ್ತು, ಬುದ್ಧಿ ಒಳಗೆ ಯಾವುದೇ ಕೆಲಸಗಳಾಗ್ತಾ ಇಲ್ಲ, ಸಂಕಲ್ಪ ವಿಕಲ್ಪಗಳಾಗ್ತಾ ಇಲ್ಲ ಅಂದರೆ ಅವನು ಸಮಾಧಿಗೆ ತಲುಪಿದ್ದಾನೆ. ಸಮಾಧಿಯಲ್ಲಿರುವಂಥ ಮನುಷ್ಯ ಹೊರಗಡೆಯಿಂದ ಕಾಣಿಸೋದಕ್ಕೆ ಯೋಗಿ ಅಂತಲೂ ಗೊತ್ತಾಗಲ್ಲ, ಸನ್ಯಾಸಿ ಅಂತಲೂ ಗೊತ್ತಾಗೋಲ್ಲ. ಅದರಿಂದ
ಯಾರೋ ಒಬ್ಬನ ಹತ್ರ ಅವನು ಧ್ಯಾನ ಮಾಡ್ತಾ ಕೂತಿದ್ದಾನೆ, ಅವನ ಹತ್ರ ಅಗ್ನಿ ಇಲ್ಲ, ಅದರಿಂದ ಅವನು ಸನ್ಯಾಸಿ, ಅವನು ಏನೂ ಕ್ರಿಯೆಗಳನ್ನು ಮಾಡ್ತಾ ಇಲ್ಲ, ಅವನು ಅದರಿಂದ ಯೋಗಿ ಅಂತ ಹೇಳಬೇಡಪ್ಪ. ಒಳಗಡೆ ಅವನಿಗೆ ಗೊತ್ತಾಗ್ತಾ ಇರುತ್ತೆ ಅವನು ಸನ್ಯಾಸಿ ಆಗಿದ್ದಾನೆಯೋ ಯೋಗಿ ಆಗಿದ್ದಾನೆಯೋ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇರುತ್ತಪ್ಪ. ಅವನು ಅದನ್ನು ಲಕ್ಷಣಗಳನ್ನು ಹೇಳಿದಾಗ ಹೊರಗಡೆಯವ್ರಿಗೂ ನೋಡ್ತಾ ಇರೋರಿಗೂ ಗೊತ್ತಾಗುತ್ತೆ ಅವನು ಸನ್ಯಾಸಿಯಾಗಿದ್ದಾನೆ, ಯೋಗಿಯಾಗಿದ್ದಾನೆ ಅಂತ. ಇದು ಈ 2 ಶ್ಲೋಕದ ಅರ್ಥ. ಇಷ್ಟನ್ನ ಅರ್ಥ ಮಾಡಿಕೊಂಡಾಗ ನಮಗೆ ಈ ಸನ್ಯಾಸಿನ ಪದಕ್ಕೆ ಹೇಗೆ ಪರಮಾತ್ಮ ಅದನ್ನು ಡಿಫೈನ್ ಮಾಡಿದ್ದಾನೆ, ಯೋಗಿನ ಪದಕ್ಕೆ ಹೇಗೆ ಡಿಫೈನ್ ಮಾಡಿದ್ದಾನೆ, ಮತ್ತು ನಿರಗ್ನಿಹಿ ಅಗ್ನಿ ಇಲ್ಲದೆ ಇದ್ದವನು ಅನ್ನೋದನ್ನು ಹೇಗೆ ಡಿಫೈನ್ ಮಾಡಿದ್ದಾನೆ, ಚಾಕ್ರಿಯ ಅಕ್ರಿಯ ಅಂದರೆ ಕೆಲಸ ಇಲ್ಲದೆ ಇದ್ದವನು ಅಂತ ಹೇಗೆ ಡಿಫೈನ್ ಮಾಡಿದ್ದಾನೆ ಅಂತ ಈ 4 ಪದಗಳನ್ನು ಯೋಗಿ, ಸನ್ಯಾಸಿ, ನಿರಗ್ನಿಹಿ, ಅಕ್ರಿಯ ಅನ್ನೋದನ್ನು ಅರ್ಥ ಮಾಡಿಕೊಳ್ಬಹುದು. ಇದನ್ನು ಮತ್ತೆ ಮತ್ತೆ ಒಂದೊಂದು ಸರಿ ಓದಿಕೊಂಡು ನಾನು ಈಗ ಹೇಳಿರೋ ಉದಾಹರಣೆಗಳನ್ನು ಯೋಚನೆ ಮಾಡಿಕೊಂಡು ನೀವು ಮತ್ತೆ ಮತ್ತೆ ಪರಿಶೀಲಿಸಿದ್ರೆ ಇದು ದೃಢವಾಗಿ ಮನಸ್ಸಿನಲ್ಲಿ ಕುಳಿತುಕೊಳ್ಳುತ್ತೆ. ನನಗೂ ಅಷ್ಟೇ ಮತ್ತೆ ಮತ್ತೆ ಯೋಚನೆ ಮಾಡು ಅಂದಲೇ ಸುಮ್ಮನೆ ಹೇಳು ಅಂದರೆ ಮತ್ತೆ ಒಂದು ಸ್ವಲ್ಪ ಕಷ್ಟವೇ ಆಗುತ್ತೆ. ಕಾರಣ ಏನಂದರೆ ಅದು ಒಳಗೆ ಒಳಗೆ ಒಂದಕ್ಕೊಂದಕ್ಕೆ ಹೆಣ್ಕೊಂಡಿದೆ. ಅದನ್ನು ಬಿಡಿಸಿ ಬಿಡಿಸಿ ನೋಡ್ಕೊಳ್ಬೇಕಾದ ಸ್ವಲ್ಪ ತಡವರಿಸುತ್ತೆ. ಅದರಿಂದ ಕ್ಲಿಷ್ಟ ಅಂತ ಹೇಳಿದೆ ಅಷ್ಟೇ. ಅದು ನಿಮ್ಗಳಿಗೆ ಸುಲಭ ಅರ್ಥ ಆಗ್ಬೋದು, ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವರವ್ರದ್ದೇ ಆದ ಒಂದು ರೀತಿ ಶಕ್ತಿ, ಧೀಶಕ್ತಿ ಇರುತ್ತೆ, ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಗೊತ್ತಾಗೋಗುತ್ತೆ ಬೇಗ. ಹಾಗಾಗಿ ಇದು ಒಂದು ಸ್ವಲ್ಪ ಕ್ಲಿಷ್ಟ ಅಂತ ಹೇಳಿದೆ ಅಷ್ಟೇ. ಇದು 2 ಶ್ಲೋಕದ ಅರ್ಥ, ಮತ್ತು ಉದಾಹರಣೆಯಿಂದ ಇದನ್ನು ತಿಳ್ಕೊಳ್ಬೋದು. ಮತ್ತು ಮುಂದಿನ ಶ್ಲೋಕ ನೋಡೋಣ ಏನು ಹೇಳ್ತಾನೆ ಪರಮಾತ್ಮ, ಅದನ್ನೇ ವಿಶದೀಕರಿಸ್ತಾ ಹೋಗ್ತಾನೆ. ಪರಮಾತ್ಮ ಹೇಳೋದ್ರ ಪ್ರಕಾರ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿ ನ ಚಾಕ್ರಿಯ ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ ನ ಹಿ ಅಸನ್ಯಸ್ತಃ ಅಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಅಸನ್ಯಸ್ತನಾಗಿರುವವನಾಗಲಿ ಅಸಂಕಲ್ಪನಾಗಿರುವವನಾಗಲಿ ಯೋಗಿ ಭವತಿ ಕಶ್ಚನ, ಯೋಗಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಅವನು ಅಸಂಕಲ್ಪನಾಗಲಿ ಅಥವಾ ಅಸನ್ಯಸ್ತನಾಗಲಿ ಆಗಿಲ್ಲ ಅಂದರೆ ಅವನು ಯೋಗಿ ಅಲ್ಲ. ಯೋಗಿ ಆಗಬೇಕು ಅಂದರೆ ಇವೆರಡು ಇದ್ದೇ ಇರುತ್ತೆ. ಅವನು ಕ್ರಿಯೆಗಳಲ್ಲಿ ಯಾವುದರಲ್ಲೂ ಇರೋಲ್ಲ, ಕ್ರಿಯಾರಹಿತನಾಗಿರ್ತಾನೆ, ಸನ್ಯಸ್ತನಾಗಿರ್ತಾನೆ. ಅಸನ್ಯಸ್ತನಾಗಿರ್ತಾನೆ ಅಂದರೆ ಸನ್ಯಸ್ತನಾಗಿರುವವನಿಗೆ ಅಸನ್ಯಸ್ತ, ಯಾವುದನ್ನೇ ಇದನ್ನು ಇಟ್ಕೊಳ್ಳದೆ ಇರೋನು, ಎಲ್ಲವನ್ನೂ ತ್ಯಾಗ ಮಾಡಿರುವಂಥವನು. ಸೊ ಅದು ಎಲ್ಲವನ್ನೂ ತ್ಯಾಗ ಮಾಡಿರುವಂಥ ವ್ಯಕ್ತಿ ಸನ್ಯಾಸಿ. ಅಂಥ ಸನ್ಯಾಸಿ ಯೋಗಿ ಎರಡೂ ಒಂದೇ ಆಗಿರ್ತಾನೆ. ಬಹಳ ಕಷ್ಟವಾಗುತ್ತೆ. ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ. ಯಾರು ಎಲ್ಲರೂ ಸನ್ಯಾಸವನ್ನು ಸನ್ಯಾಸಿ ಅಂತ ಹೇಳ್ತಾರೋ ಅವನನ್ನೇ ಯೋಗಿ ಅಂತ ತಿಳ್ಕೋಪ. ಸನ್ಯಾಸಿ ಮತ್ತೆ ಬೇರೆ ಅಲ್ಲ, ಯೋಗಿ ಬೇರೆ ಅಲ್ಲ, ಸನ್ಯಾಸಿಯಾಗಿರೋನೇ ಯೋಗಿ. ಯಾಕೆ? ಅಸನ್ಯಸ್ತನಾದರೆ, ಸನ್ಯಾಸಿ ಅಲ್ಲದೆ ಇದ್ದರೆ, ಅಸನ್ಯಾಸಿ ಆಗಿದ್ದರೆ ಅವನು ಯೋಗಿ ಆಗಲ್ಲ. ಡೆಫಿನೇಷನ್ನೇ ಅದು. ಯೋಗಿ ಆಗಿದ್ದಾನೆ ಅಂದರೆ ಅವನು ಸನ್ಯಾಸಿ ಆಗಿದ್ದಾನೆ ಅಂತಲೇ ಅರ್ಥ. ಅದನ್ನೇ ಅವನು ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಯಂ ಸನ್ಯಾಸಮಿತಿ ಪ್ರಾಹು, ಯಾರನ್ನ ಸನ್ಯಾಸಿ ಅಂತ ಹೇಳ್ತಾರೋ ಯೋಗಂ ಅದನ್ನೇ ಯೋಗ ಅಂತ ತಿಳಿದುಕೋ. ನೋಡಿ, ಯೋಗಿ ಆಗಿರೋನು, ಸನ್ಯಾಸಿ ಆಗಿರೋನು ಯಾವುದೇ ಕರ್ಮಗಳಲ್ಲಿ ಭಾಗವಹಿಸಿ ಇರೋದಿಲ್ಲ. ಜೊತೆಗೆ ಅವನ ಮನಸ್ಸಿನಲ್ಲಿಯೂ ಯಾವುದೇ ಕರ್ಮಗಳು ನಡೆಯುವುದಿಲ್ಲ. ಅವನೇ ಯೋಗಿ, ಅವನೇ ಸನ್ಯಾಸಿ. ಈಗ ರಮಣ ಮಹರ್ಷಿಗಳೇ ಆಗಲಿ, ರಾಮಕೃಷ್ಣ ಪರಮಹಂಸರೇ ಆಗಲಿ, ನಮ್ಮ ಗುರುರಾಯರನ್ನೇ ಆಗಲಿ ಜ್ಞಾಪಿಸ್ಕೊಳ್ಳೋಣ. ಅವರು ಯೋಗಾರೂಢರಾಗಿ ಯೋಗಿಗಳಾಗಿ ಇದ್ದಾರೆ. ಆ ಯೋಗಿಗಳಾಗಿರೋ ಸಂದರ್ಭದಲ್ಲಿ ಅವರ ಮನಸ್ಸು ಏನಾರು ಮಾಡ್ತಿರುತ್ತೆಯೋ, ಏನು ಕೆಲಸ ಮಾಡಲ್ಲ, ಎಲ್ಲವನ್ನೂ ಸನ್ಯಾಸ ಮಾಡಿಬಿಟ್ಟಿರುತ್ತೆ. ಜೊತೆಗೆ ಸನ್ಯಾಸಿಯಾಗಿರ್ತಾರೆ, ಎಲ್ಲವನ್ನೂ ತ್ಯಾಗ ಮಾಡಿರ್ತಾರೆ.
ಯಾವುದೇ ಸಂಕಲ್ಪ ವಿಕಲ್ಪಗಳು ಉಂಟಾಗುವುದಿಲ್ಲ. ಜೊತೆಗೆ ಇರೋದನ್ನು ತ್ಯಾಗ ಮಾಡಿರ್ತಾರೆ. ಯಾವುದೇ ಇಲ್ಲದೆ ಇದ್ದಂಗೆ ನೋಡ್ಕೊಳ್ತಾ ಇರ್ತಾರೆ. ಮನಸ್ಸಿನಲ್ಲಿ ಸಂಕಲ್ಪಗಳು ವಿಕಲ್ಪಗಳು ಆಗದೇ ಇದ್ದಂಗೆ ನೋಡ್ಕೊಳ್ತಾ ಇರ್ತಾರೆ. ಆ ಸಂಕಲ್ಪ ವಿಕಲ್ಪಗಳು ಆಗದೇ ಇದ್ದಂಗೆ ನೋಡ್ಕೊಳ್ಳೋದೇ ಯೋಗಿ ಮಾಡೋ ಕೆಲಸ. ಅವರು ಯೋಗಿ ಆಗಿದ್ದಾರೆ. ಸೊ ಯೋಗಿ ಸನ್ಯಾಸಿ ಎರಡೂ ಒಂದೇನೇಪ್ಪ. ಈಗ ನಾವು ಅರ್ಥ ಮಾಡ್ಕೊಳ್ಬೋದು. ಹೇಗಪ್ಪ ಗೊತ್ತಾಗುತ್ತೆ ಹೊರಗಡೆಯಿಂದ ಗೊತ್ತಾಗೋದು ಒಂದು ಸ್ವಲ್ಪ ಕಷ್ಟ. ಕಾರಣ ಏನು? ಈ ರಾಮಕೃಷ್ಣ ಪರಮಹಂಸರ ಥರ ಪ್ರಜ್ಞಾವಸ್ಥೆಯೇ ಬಿಟ್ಟು ಹೋಗ್ಬಿಟ್ಟಿದ್ರೆ ಆವಾಗ ಅರ್ಥ ಆಗ್ಬಿಡುತ್ತೆ, ಸುಲಭವಾಗಿ ಆಗ್ಬಿಡುತ್ತೆ. ಯಾಕೆಂದರೆ ಅವ್ರ ಮನಸ್ಸು ಕೆಲಸ ಮಾಡ್ತಾ ಇಲ್ಲ ಅಂತ, ಪ್ರಜ್ಞೆನೇ ಕೆಲಸ ಮಾಡ್ತಾ ಇಲ್ಲ, ಇನ್ನು ಮನಸ್ಸು ಕೆಲಸ ಮಾಡ್ತಿಲ್ಲ ಅಂತ ಆಟೋಮೆಟಿಕ್ ಆಗಿಬಿಡುತ್ತೆ. ಆದರೆ ಪ್ರಜ್ಞೆ ಇದ್ದು ಮನಸ್ಸು ಕೆಲಸ ಮಾಡ್ತಿದ್ದು ಅವರು ಹೊರಮುಖರಾಗದಿದ್ದರೆ, ಈಗ ಪರಮೇಶ್ವರ ಕೂತಿದ್ನಲ್ಲ, ಗಿರಿಜಾ ಕಲ್ಯಾಣಕ್ಕೋಸ್ಕರವಾಗಿ ಕಾಮದೇವನನ್ನು ಕಳಿಸಿ ಮತ್ತು ದೇವತೆಗಳೆಲ್ಲ ಅವನನ್ನು ಧ್ಯಾನದಿಂದ ಏಳ್ಸೋಕ್ಕೆ ಪ್ರಯತ್ನ ಪಟ್ಟರೋಲ್ಲ, ಆವಾಗ ಅವನು ಯೋಗಿಯಾಗಿ ಕುಳಿತುಬಿಟ್ಟಿದ್ದ. ಮನಸ್ಸೇ ಇರಲಿಲ್ಲ, ಹೊರಗೆ ಮನಸ್ಸೇ ಬಂದಿರಲಿಲ್ಲ. ಧೀ ಒಳಗೆ ಕೂತ್ಕೊಂಡ್ಬಿಟ್ಟಿತ್ತು ಮನಸ್ಸು, ಅಲ್ಲಾಡದೆ ದೃಢವಾಗಿ ಕೂತಿತ್ತು. ಆ ಮನಸ್ಸನ್ನು ಧೀ ಒಳಗಿಂದ ಹೊರಕ್ಕೆ ತರಿಸೋದಕ್ಕೆ ಮಾಡ್ತಿದ್ದ ಪ್ರಯತ್ನಗಳು ದೇವತೆಗಳು ಎಲ್ಲರೂ. ಆ ರೀತಿ ಧೀಯೊಳಗೆ ಕೂತಿರೋ ಮನಸ್ಸಿರೋರಿಗೆ ಯೋಗಾರೂಢರು ಅಂತ ನಾವು ಹೇಳ್ತೀವಿ. ರಾಯರಿಗಾದರೂ ಅಷ್ಟೇ, ರಾಮಕೃಷ್ಣ ಪರಮಹಂಸರಿಗಾದರೂ ಅಷ್ಟೇ, ರಮಣ ಮಹರ್ಷಿಗಳಿಗಾದರೂ ಅಷ್ಟೇ. ಬಾಹ್ಯ ಪ್ರಜ್ಞೆಯೇ ಇಲ್ಲದೆ ಇರುವಂಥ ಸ್ಥಿತಿನ ತಲುಪಿದ್ರೆ ಆವಾಗ ನಮಗೆ ಅನುಮಾನಗಳೇ ಇರೋಲ್ಲ. ಹೊರಗಡೆಯಿಂದ ನೋಡೋರಿಗೂ ಅನುಮಾನಗಳೇ ಇರೋಲ್ಲ. ಯಾಕೆ? ಪ್ರಜ್ಞೆಯೇ ಇಲ್ವಲ್ಲಪ್ಪ. ಇನ್ನಂತ ಮನಸ್ಸೆಂತ ಕೆಲಸ ಮಾಡುತ್ತೆ, ಬುದ್ಧಿ ಅಂತ ಕೆಲಸ ಮಾಡುತ್ತೆ, ಪ್ರಜ್ಞೆನೇ ಇಲ್ಲ. ಅಂದರೆ ಪ್ರಜ್ಞೆ ಹೊರಗೆ ಬರ್ತಾ ಇಲ್ವಲ್ಲ, ಅವರು ಅದೇ ಒಳಗಡೆ ಕೂತ್ಕೊಂಡ್ಬಿಟ್ಟಿದಾರಲ್ಲ ಅಂತನ್ಬಿಟ್ಟು ಅಂಥವರು ಯೋಗಿಗಳು, ಅಂಥವರು ಸನ್ಯಾಸಿಗಳು ಅಂತ ಡೆಫಿನೇಷನ್ ಪರಮಾತ್ಮ ಹೇಳ್ತಾ ಇದ್ದಾನೆ. ಇನ್ನು ಮುಂದಕ್ಕೆ ನೋಡೋಣ ಏನು ಹೇಳ್ತಾನೆ. ಆರುರುಕ್ಷೋ ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ನೋಡಿ, ಆರು ವೃಕ್ಷೋರ್ ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ. ಅಲ್ಲಿ ಯಾವುದಪ್ಪ ಕರ್ಮ ಮಾಡ್ತಾರವರು? 6 ವೃಕ್ಷರಾಗಿರುವಂತಹ ಮುನಿಗಳು ಯೋಗವನ್ನು ಮಾಡಬೇಕಾದಾಗ ಕರ್ಮ ಅನ್ನೋದು ಕಾರಣವಾಗಿರುತ್ತೆ. ಯೋಗಾರೂಢಸ್ಯ ತಸ್ಯೈವ, ಯೋಗಾರೂಢನಾದಂತಹ ಆ ಮುನಿಗೆ, ಆ ಋಷಿಗೆ ಶಮಃ ಕಾರಣ ಮುಚ್ಯತೆ, ಶಮ ಅನ್ನೋದು ಕಾರಣ ಅಂತ ಹೇಳ್ತಾರೆ. ಯಾವಾಗ ಶಮ ಅನ್ನೋದು ಕಾರಣ ಅಂತ ಹೇಳ್ತಾರೆ? ಒಳಗೆ ಇಂದ್ರಿಯಗಳನ್ನು ಸೆಳೆದು ನಿಲ್ಲಿಸ್ಕೊಂಡ್ಬಿಟ್ಟಿರ್ತಾನೆ, ಅದು ಶಮವಾಗಿಬಿಡುತ್ತೆ. ಅದೇ ಮುಖ್ಯವಾದದ್ದು, ಮೊದಲನೇ ಪಾದ ಅದು. ಕರ್ಮದಲ್ಲಿ ಮೊದಲನೇ ಭಾಗ ಯಾವುದು? ಶಮ. ಶಮದಿಂದ ಅವರು ಎಲ್ಲವನ್ನು ಸೆಳೆದುಕೊಂಡು ಒಳಗಡೆ ಮನಸ್ಸನ್ನು ಇಟ್ಕೊಂಡು, ಮನಸ್ಸು ಇಂದ್ರಿಯಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಧೀಯೊಳಗೆ ಕೂರಿಸ್ಬಿಡ್ತಾರೆ. ಆ ಕರ್ಮ ನಡೀತಾ ಇರುತ್ತೆ, ಅದನ್ನು ಶಮ ಅಂತ ಹೇಳ್ತೀವಿ. ಅದನ್ನೇ ಕರ್ಮ ಅಂತಲೂ ಹೇಳ್ತೀವಿ. ಶಮ ಅನ್ನೋದನ್ನೇ ಕರ್ಮ ಅಂತಲೂ ಹೇಳ್ತೀವಿ. ಅದೇ ಕರ್ಮವೇ ಕಾರಣವಾಗಿರುತ್ತೆ. ಧೀಯೊಳಗೆ ಕೂತು ಬಿಟ್ಟ ಮೇಲೆ ಇನ್ನು ಮನಸ್ಸು ಸಪರೇಟಾಗಿಲ್ಲ. ಧೀಯೊಳಗೆ ಶಾಂತವಾಗಿಬಿಡ್ತು, ಸಮಾಧವು ಆಗ್ಬಿಡ್ತು. ಆ ಧೀಯೊಳಗೆ ಸಮಾಧವು ಆಗ್ಬಿಟ್ಟಿರೋದ್ರಿಂದ ಮನಸ್ಸು ಇಲ್ಲ, ಆದ್ದರಿಂದ ಮನಸ್ಸು ಹೊರಗೆ ಬರೋಲ್ಲ. ಆದ್ದರಿಂದ ಅದರಲ್ಲಿ ಇನ್ನು ಸಂಕಲ್ಪದ ವಿಕಲ್ಪಗಳು ಇರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಮನಸ್ಸು ಅದರೊಳಗೆ ಇದ್ಬಿಡುತ್ತೆ, ಸಮ ಆಗಿಬಿಡುತ್ತೆ. ಇದು ಒಂದು ಸ್ವಲ್ಪ ಲೌಕಿಕ ಉದಾಹರಣೆಗಳಿಂದ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಲೌಕಿಕ ಉದಾಹರಣೆಗಳು ಸಿಕ್ಕೋಲ್ಲ. ಕಾರಣ ಏನಪ್ಪ ಅಂದರೆ ಆ ಥರ ಅದರ ಮೇಲೆ ಮನಸ್ಸು ಅನ್ನೋದು ಹೋಗಿ ಅದರ ಮೇಲೆ ಹೀಗೆ ನಿಂತ ತಕ್ಷಣವೇ, ಧೀಯೊಳಗೆ ಇದ್ದ ತಕ್ಷಣವೇ ಸಮ ಆಗ್ಬಿಡ್ತು, ಇನ್ನು ಅಲುಗಾಡಲಿಲ್ಲ ಅನ್ನೋವಂಥ ಒಂದು ಸ್ಟೇಟು ಹೊರಗಡೆ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಅಷ್ಟು ಸುಲಭವಾಗಿ ಕೊಡೋಕ್ಕಾಗಲ್ಲ. ನೋಡೋಣ, ಯಾವುದಾದ್ರೂ ಗಮನಕ್ಕೆ ಬಂದರೆ ಅದನ್ನು ಉದಾಹರಣೆ ಕೊಡ್ತೀನಿ ಮುಂದಕ್ಕೆ. ಈಗ ಸದ್ಯಕ್ಕೆ ಅದನ್ನೇ ನೇರವಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಮನಸ್ಸು ಅನ್ನೋದು ಸಂಕಲ್ಪ ವಿಕಲ್ಪಗಳನ್ನು ಯಾವಾಗಲೂ ಹೊಂದಿರುತ್ತೆ. ಅಂತಹ ಮನಸ್ಸನ್ನು ಧೀಯೊಳಗೆ ಕೂರಿಸ್ಬಿಟ್ಟು ನೆಲೆ ನಿಲ್ಲಿಸ್ಬಿಟ್ರೆ ಇನ್ನು ಆ ಮನಸ್ಸು ಇರೋಲ್ಲ, ಮನಸ್ಸು ಕೆಲಸನೂ ಮಾಡೋಲ್ಲ. ಜೊತೆಗೆ ಕೆಲಸ ಮಾಡದೇ ಇರುವಂಥ ಸಮವಾಗಿರುವಂಥ ಮನಸ್ಸು ಅದರೊಳಗೆ ನೆಲೆ ನಿಂತು ಬಿಡುತ್ತೆ. ಧೀಯೊಳಗೆ ಸೇರ್ಕೊಂಡ್ಮೇಲೆ ಇನ್ನು ಮನಸ್ಸು ಸಪರೇಟ್ ಎಂಟಿಟಿಯಾಗಿ ನಮಗೆ ಕಾಣೋದಿಲ್ಲ. ಅದು ಮನಸ್ಸು ಬುದ್ಧಿಯಿಂದ ಹೊರಗೆ ಬಂದರೆ
ಮನಸ್ಸು ಗೊತ್ತಾಗುತ್ತೆ. ಇಲ್ಲ ಅಂದರೆ ಮನಸ್ಸು ಬುದ್ಧಿಯೊಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ, ಅದು ಇನ್ನು ಗೊತ್ತಾಗೋಲ್ಲ. ಬುದ್ಧಿ ಅಲ್ಲಾಡುತ್ತೋ, ಬುದ್ಧಿ ಅಲ್ಲಾಡೋ ಸ್ವಭಾವ ಅಲ್ವೇ ಅಲ್ಲ. ಬುದ್ಧಿ ಸ್ವಭಾವವೇ ಏನು? ನಿಶ್ಚಲವಾಗಿರುವಂಥದ್ದು. ಅದು ಬೈ ಡಿಫಾಲ್ಟೇ ಬುದ್ಧಿ ಅನ್ನೋದು ನೆಲೆ ನಿಂತುಬಿಟ್ಟಿರುತ್ತೆ, ದೃಢವಾಗಿರುತ್ತೆ. ಅಲ್ಲಿ ಹೋಗಿ ಇದು ಸೇರ್ಕೊಂಡ್ಬಿಡುತ್ತೆ. ಮನಸ್ಸು ಚಂಚಲವಾಗಿರುತ್ತೆ ಯಾವಾಗಲೂ. ಅದು ಬುದ್ಧಿಯ ಆಶ್ರಯದಲ್ಲಿ ನೆಲೆ ನಿಂತ ತಕ್ಷಣವೇ ತನ್ನ ಚಂಚಲತ್ವವನ್ನು ಕಳ್ಕೊಂಡ್ಬಿಡುತ್ತೆ. ಮನಸ್ಸು ಸಂಕಲ್ಪ ವಿಕಲ್ಪಗಳನ್ನು ಕಳ್ಕೊಂಡ್ಬಿಡುತ್ತೆ. ಮನಸ್ಸು ಸಮಾಧೌ ಆಗಿಬಿಡುತ್ತೆ. ಧೌ ಸಮಾಧಾನ ಹೊಂದ್ಬಿಡುತ್ತೆ. ಧೀಯೊಳಗೆ ಸಮಾಧಾನ ಆಗ್ಬಿಟ್ಟು ಕೂತ್ಕೊಂಡ್ಬಿಡುತ್ತೆ. ಅದು ನೆಲೆ ನಿಂತುಬಿಡುತ್ತೆ ಮನಸ್ಸುವೇ. ಇಷ್ಟು ಕ್ರಿಯೆಗಳನ್ನೆಲ್ಲ ಮಾಡ್ತಾರಲ್ಲ, ಅದನ್ನು ಶಮ ಕರ್ಮ ಅಂತ ಹೇಳ್ತಾನೆ. ಏನಪ್ಪ? ಆರು ವೃಕ್ಷೋಹೋ ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ. ಕರ್ಮವೇ ಕಾರಣವಾಗಿರುತ್ತೆ. ಆರು ವೃಕ್ಷನಾಗಿರುವಂಥ ಮುನಿ ಮನಸ್ಸನ್ನು ಸಂಕಲ್ಪ ವಿಕಲ್ಪಗಳನ್ನು ತ್ಯಾಗ ಮಾಡಿ ಮನಸ್ಸನ್ನು ಸಮ ಮಾಡಿ ಆ ಸಮವಾದ ಮನಸ್ಸನ್ನು ಬುದ್ಧಿಯೊಳಗೆ ಕೂರಿಸ್ತಾನಲ್ಲ, ಆ ಕರ್ಮವನ್ನು ಮಾಡ್ತಾನೆ. ಕರ್ಮ ಕಾರಣ ಆಗಿರುತ್ತೆ. ಅವನು ಯೋಗಾರೂಢನಾಗ್ತಾನೆ. ಯಾಕೆ ಅಂದರೆ ಯೋಗಿ ಮಾಡೋ ಕೆಲಸವೇ ಅದು. ಯೋಗಿ ಮನಸ್ಸನ್ನು ಸಮಾಧವು ಮಾಡಿ ಅಲ್ಲಿ ನೆಲೆ ನಿಲ್ಲಿಸ್ತಾನಲ್ಲ, ಅದೇ ಯೋಗಿ ಮಾಡೋ ಕೆಲಸ. ಹಾಗಾಗಿ ಶಮಃ ಕಾರಣ ಮುಚ್ಯತೆ. ಯೋಗಿಗೆ ಶಮ ಕಾರಣವಾಗಿದೆ. ಯಾವನು ಆರು ವೃಕ್ಷ ಇದ್ದಾರೆ ಅವರಿಗೆ ಕರ್ಮ ಕಾರಣ ಅಂತ ಹೇಳ್ತಾರೆ. ಯಾರು ಯೋಗಿ ಇದ್ದಾರೆ ಅವರಿಗೆ ಶಮ ಕಾರಣ ಅಂತ ಹೇಳ್ತಾರೆ. ಆದರೆ ಶಮ ಯೋಗಿಗೂ ಸನ್ಯಾಸಿಗೂ ಯಾವ ವ್ಯತ್ಯಾಸವೂ ಇಲ್ಲಪ್ಪ, ಇಬ್ಬರೂ ಒಂದೇ. ಅವನು ಯೋಗಿ ಆಗಿರಲೇಬೇಕು, ಸನ್ಯಾಸಿ ಆಗಿರೋನು ಯೋಗಿ ಆಗಿರಲೇಬೇಕು, ಯೋಗಿ ಆಗಿರೋನು ಸನ್ಯಾಸವನ್ನು ಮಾಡಿರಲೇಬೇಕು. ಸನ್ಯಾಸ ಆಗದಲೇ ಯೋಗಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಆ ಅರ್ಥದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಸೊ ಕರ್ಮ ಕಾರಣವಾಗಿರುತ್ತೆ, ಶಮ ಕಾರಣವಾಗಿರುತ್ತೆ ಅಂತ ಹೇಳಿ ಮುಂದಿನ ಶ್ಲೋಕಕ್ಕೆ ಹೋಗ್ತಾನೆ. ಯದಾಹಿ ನ ಇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಈಗ ಯೋಗಾರೂಢನ ಲಕ್ಷಣಗಳನ್ನು ಇದರೊಳಗೆ ಹೇಳ್ತಾ ಇದ್ದಾನೆ ಪರಮಾತ್ಮ. ಆರೂಢ ಅಂದರೆ ಆಗೋಗಿದೆ, ಯೋಗಿ ಆಗ್ಬಿಟ್ಟಿದ್ದಾನೆ, ಯೋಗಾರೂಢನಾಗ್ಬಿಟ್ಟಿದ್ದಾನೆ, ಯೋಗದಲ್ಲಿ ಆರೂಢನಾಗಿ ಅಲ್ಲಿ ನಿಂತುಬಿಟ್ಟಿದ್ದಾನೆ. ಅಂಥವನು ಯೋಗಿ. ಆ ಯೋಗಿ ಅನ್ನೋದು ಕರ್ಮವನ್ನು ಮಾಡ್ತಾನೆ, ಶಮವನ್ನು ಮಾಡ್ತಾನೆ, ಅದರ ಮೂಲಕವಾಗಿ ಅದು ಕಾರಣ ಆಗಿರುತ್ತೆ. ಅದರ ಮೂಲಕವಾಗಿ ಯೋಗವನ್ನು ಸಾಧನೆ ಮಾಡ್ತಾನೆ. ಯೋಗವನ್ನು ಸಾಧನೆ ಮಾಡಿ ಯೋಗಾರೂಢನಾದ ಮೇಲೆ ಅವನ ಲಕ್ಷಣಗಳನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ. ಏನಪ್ಪ? ಯಾವಾಗ ಇಂದ್ರಿಯ ಅರ್ಥಗಳಲ್ಲಿ ಕರ್ಮಗಳಲ್ಲಿ ಆಸಕ್ತಿ ಇಲ್ಲದೆ ಇರುವನೋ, ಯಾವಾಗ ಸರ್ವ ಸಂಕಲ್ಪಗಳನ್ನು ಕೈಬಿಟ್ಟಿರುವನೋ, ಆಗ ಯೋಗಾರೂಢನೆನಿಸುವನು. ಸೊ ಯೋಗಾರೂಢನಾದಂಥವನು, ಯೋಗಿ ಆಗಿರುವಂಥವನು ಏನಪ್ಪ? ಎಲ್ಲವನ್ನೂ ತ್ಯಾಗ ಮಾಡಿರ್ತಾನೆ. ಯಾವುದೇ ಇಂದ್ರಿಯಗಳಲ್ಲಿ ಅವನ ಮನಸ್ಸು ಮತ್ತೆ ಹೊರಕ್ಕೆ ಬಂದು ಪ್ರವಹಿಸುವುದಿಲ್ಲ. ಇಂದ್ರಿಯಗಳಿಗೆ ಮನಸ್ಸು ಅನ್ನೋದು ಬುದ್ಧಿಯಿಂದ ಹೊರಕ್ಕೆ ಬರೋಕ್ಕೆ ಅವಕಾಶ ಇರೋಲ್ಲ. ಯೋಗಿಯಾಗಿರೋನೇನು ಮಾಡಿರ್ತಾನೆ? ಮನಸ್ಸನ್ನು ಬುದ್ಧಿಯೊಳಗೆ ನೆಲೆ ನಿಲ್ಲಿಸ್ಬಿಟ್ಟಿರ್ತಾನೆ. ಇನ್ನು ಮನಸ್ಸು ಕೆಲಸ ಮಾಡೋಲ್ಲ, ಆ ಸ್ಥಿತಿಲಿರುತ್ತೆ. ಆ ಥರ ಇದ್ದಾಗ ಅವನು ಯೋಗಾರೂಢನಾಗಿರ್ತಾನೆ. ಅವನ ಇಂದ್ರಿಯಗಳು ಕೆಲಸ ಮಾಡಲ್ಲ, ಮನಸ್ಸು ಕೆಲಸ ಮಾಡಲ್ಲ, ಅವನು ಯಾವುದೇ ವಿಷಯಗಳಿಗೆ ಬರೋಲ್ಲ. ಅಂಥವನು ಯೋಗಿ. ಮನಸ್ಸು ಏನೂ ಮಾಡದೇ ಇದ್ದಂಗೆ, ಜೊತೆಗೆ ಬುದ್ಧಿ ಒಳಗಿರುವಂಥ ಮನಸ್ಸಿಗೆ ಸಂಕಲ್ಪ ವಿಕಲ್ಪಗಳು ಆಗದೇ ಇದ್ದ ರೀತಿಯಲ್ಲಿ ಸನ್ಯಸ್ತನಾಗಿರ್ತಾನೆ. ಅಂದರೆ ಯಾವುದೇ ರೀತಿ ಸಂಕಲ್ಪಗಳು ಇರೋಲ್ಲ. ಅದು ಯಾರಿಗೆ ಸಾಧ್ಯ? ಸನ್ಯಾಸಿಗೆ ಮಾತ್ರ ಸಾಧ್ಯ. ಯಾಕೆ ಸನ್ಯಾಸಿಗೆ ಮಾತ್ರ ಸಾಧ್ಯ? ಸನ್ಯಾಸತ್ವದ ಉದ್ದೇಶವೇ ಅದು. ಬಾಹ್ಯ ಪ್ರಪಂಚದಲ್ಲಿ, ಇಹಲೋಕದಲ್ಲಿ ಯಾವುದೇ ಕರ್ಮಗಳು ಅವರಿಗಿರೋಲ್ಲ, ದೇಹದ ಕರ್ಮಗಳೂ ಇರೋಲ್ಲ. ಅವರು ಯೋಗಿ ಆಗೋದು ಅಷ್ಟೇ ಅವ್ರ ಕರ್ಮ ಮಾಡೋದು, ಯೋಗದಲ್ಲಿ ಕೂತ್ಕೊಳ್ಳೋದು ಅಷ್ಟೇ ಅವರ ಕರ್ಮ. ಅದನ್ನು ಮಾಡ್ಕೊಂಡ್ಬಿಟ್ರೆ, ಯೋಗದಲ್ಲಿ ಆರೂಢರಾಗ್ಬಿಟ್ರೆ, ದಿವಸ ವರ್ಷ ಎಷ್ಟು ದಿವಸ ಹೋದ್ರೂ ಏನೂ ಗೊತ್ತಾಗಲ್ಲ. ಆ ದೇಹ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ಕೊಂಡಿರುತ್ತೆ ಅಷ್ಟೇ ಹೊರತು ಅದನ್ನು ಯಾರು ಕಾಪಾಡ್ಕೋಬೇಕು ಬಂದು ಒಂಚೂರು ಆ ಬಾಯಿನ ಮೂಗು ಹಿಡ್ಕೊಂಡು ಬಾಯಿಗೆ ರಾಮಕೃಷ್ಣ ಪರಮಹಂಸರಿಗೆ 22 ದಿವಸ ಸಮಾಧಿಗೆ ಹೋದಾಗ ಮಾಡಿದ್ರಲ್ಲ ಅವ್ರ ಸೋದರಳಿಯ, ಹಾಗೆ ಮಾಡ್ಕೋಬೇಕು.
ಹಾಗೆ ಮಾಡಿ ದೇಹವನ್ನು ಕಾಪಾಡ್ಕೋಬೇಕು. ಇಲ್ಲ ಶಂಕರಾಚಾರ್ಯ ಪರಕಾವಿ ಪ್ರವೇಶ ಮಾಡೋಕ್ಕೋಸ್ಕರ ಬಿಟ್ಟು ಹೋದ್ರಲ್ಲ ಅವ್ರ ದೇಹವನ್ನು, ಆಗ ಅವರು 2 ಶಿಷ್ಯರು ನೋಡ್ಕೊಳ್ತಾ ಇದ್ರಲ್ಲ, ಅವ್ರುಗಳು ಆ ದೇಹವನ್ನು ಹಾಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ರು. ಏನು ಸಮಯಕ್ಕೆ ಸರಿಯಾಗಿ ಏನಾದ್ರು ಒಂದು ಆ ಬಿಲದೊಳಗೆ ಹಾಕೋದು, ಬಾಯಿನ ಬಿಲದೊಳಗೆ ಏನೋ ಒಂದು ಚೂರು ಆಹಾರವನ್ನು ಹಾಕೋದು, ಅದ್ರ ಪಾಡಿಗೆ ಅದು ದೇಹ ಕೆಲಸ ಮಾಡ್ತಾ ಇರುತ್ತೆ. ಪ್ರೋಗ್ರಾಮ್ಡ್ ಅಂತ ಹೇಳಿದ್ನಲ್ಲ, ಅದು ಸ್ವಭಾವಜನ್ಯವಾಗಿ ತನ್ನ ಕೆಲಸ ತಾನು ಮಾಡ್ತಾ ಇರುತ್ತೆ. ಈಗ ಕೋಮಾಗಿ ಹೋದವ್ರಿಗೂ ಹಂಗೆ ದೇಹ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಫ್ಯೂಯಲ್ಲು ಹೊಟ್ಟೆ ಒಳಗೆ ಹಾಕ್ತಾ ಇರಬೇಕಷ್ಟೇ, ಅದು ಅರಗ್ತಾ ಇರುತ್ತೆ. ಅದರ ಶಕ್ತಿಯೆಲ್ಲ ರಕ್ತದೊಳಗೆ ಮಿಕ್ಸ್ ಆಗಿ ಮತ್ತೆ ಸೂಕ್ಷ್ಮ ಶರೀರದಲ್ಲಿ ಶಕ್ತಿಯಾಗಿ ಅದು ಮತ್ತೆ ಮತ್ತೆ ಕೆಲಸ ಮಾಡಿಕೊಂಡು ಮುಂದುವರಿಯೋಕ್ಕೆ ಅವಕಾಶ ಆಗಿರುತ್ತೆ. ಆ ದೇಹ ತನ್ನನ್ನು ತಾನು ಕಾಪಾಡಿಕೊಂಡು ಮುಂದುವರಿತಾ ಇರುತ್ತೆ. ಈ ರೀತಿ ಆಗ್ತಾ ಇರುತ್ತೆ. ಒಬ್ಬ ಯೋಗಿ ಕೋಮಾಗಿ ಹೋಗಿದ್ದವನಿಗೂ ಹಾಗೆ ಹೇಳ್ಬೋದು. ಆದರೆ ಕೋಮಾದವನು ಹೋಗಿದ್ದವನಿಗೆ ಯಾವುದೂ ಕಂಟ್ರೋಲ್ ಇರಲ್ಲ, ಯಾವುದೂ ನಿಯಂತ್ರಣದಲ್ಲಿರಲ್ಲ. ಯೋಗಿಗೆ ಎಲ್ಲವೂ ನಿಯಂತ್ರಣದಲ್ಲಿದೆ. ಮನಸ್ಸು ನಿಯಂತ್ರಣದಲ್ಲಿದೆ, ಇಂದ್ರಿಯಗಳು ನಿಯಂತ್ರಣದಲ್ಲಿದೆ, ಬುದ್ಧಿ ನಿಯಂತ್ರಣದಲ್ಲಿದೆ. ಅದರೊಳಗೆ ಎಲ್ಲವನ್ನು ಒಂದಕ್ಕೊಂದು ಕರ್ಮ ಮೂಲಕ, ಶಮದ ಮೂಲಕ ಅವನು ನಿಲ್ಲಿಸ್ಕೊಂಡಿರ್ತಾನೆ. ಸಂಕಲ್ಪ ವಿಕಲ್ಪಗಳನ್ನು ಸನ್ಯಾಸ ಮಾಡಿರ್ತಾನೆ, ಸನ್ಯಾಸಿ ಥರ. ಇಷ್ಟು ನಾವು ಅರ್ಥ ಮಾಡ್ಕೊಂಡು ಆಗ ಯೋಗಾರೂಢನ ಲಕ್ಷಣಗಳು ಗೊತ್ತಾಗುತ್ತೆ. ಯಾವಾಗ ಇಂದ್ರಿಯ ಅರ್ಥಗಳಲ್ಲಾಗಲಿ ಕರ್ಮಗಳಲ್ಲಾಗಲಿ ಆಸಕ್ತನಾಗದೇ ಇರುವನೋ ಆಗ ಸರ್ವ ಸಂಕಲ್ಪಗಳನ್ನು ಬಿಡುವನು, ಅವನು ಯೋಗಾರೂಢನಾಗಿರುವನು. ಅಂದರೆ ನಮ್ಮಂಗೆ ಹೊಟ್ಟೆಗೇನು ಮಾಡಬೇಕಪ್ಪ, ನೆಕ್ಸ್ಟು ನಿದ್ರೆ ಮಾಡಬೇಕಲ್ಲಪ್ಪ ಅಂತನೂ ಯೋಚನೆ ಮಾಡೋಲ್ಲ. ಯೋಗಿಯಾಗಿರೋನಾಗಲಿ ಸನ್ಯಾಸಿಯಾಗಿರೋನಾಗಲಿ ದೇಹಕ್ಕೆ ಬೇಕಾಗಿರುವಂತಹ ನಿದ್ರೆನಾಗಲಿ ಆಹಾರವನ್ನಾಗಲಿ ಯೋಚಿಸುವುದಿಲ್ಲ. ಆ ಸಂಕಲ್ಪಗಳನ್ನು ತ್ಯಾಗ ಮಾಡಿರ್ತಾನೆ. ಅವನು ನಿಜವಾದ ಯೋಗಿ, ಅವನು ಸನ್ಯಸ್ತನಾಗಿರೋ ಸನ್ಯಾಸಿ ಅಂತ ಪರಮಾತ್ಮ ಹೇಳಿ ಅಂಥವನು ಯೋಗಾರೂಢನಾಗ್ತಾನಪ್ಪ ಅಂತ ಹೇಳ್ತಾರೆ. ನೆಕ್ಸ್ಟು ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನೋಡಿ ಇಲ್ಲಿ ಇವಾಗ ಯಾಕೆ ಯೋಗಾರೂಢನಾಗಬೇಕು, ಯೋಗಾರೂಢನ ಲಕ್ಷಣಗಳನ್ನು ಹೇಳ್ದ. ಈ ಆಗಬೇಕು ಅನ್ನೋದಕ್ಕೆ ಕಾರಣ ಹೇಳ್ತಾ ಇದ್ದಾನೆ ಪರಮಾತ್ಮ. ಉದ್ಧರೇ ಆತ್ಮನಾತ್ಮಾನಂ, ಯಾವಾತನೇ ಆಗಿರಲಿ ತನ್ನನ್ನು ತಾನು ಉದ್ಧರಿಸ್ಕೊಳ್ಬೇಕು. ಯಾವಾತನೇ ಆಗಿರಲಿ ತನ್ನನ್ನು ತಾನು ಹಾಳು ಮಾಡಿಕೊಳ್ಬಾರ್ದು. ಆತ್ಮೈವ ಹ್ಯಾತ್ಮನೋ ಬಂಧು, ಅವನಿಗೆ ಅವನೇ ಬಂಧು, ಅವನಿಗೆ ಅವನೇ ಶತ್ರು. ಈ ಅವನಿಗೆ ಅವನೇ ಅಂತ ಹೇಳ್ತಾ ಇದ್ದೀನಿಲ್ಲ, ಇದು ಯಾಕಪ್ಪ ಎರಡೆರಡು ಪದಗಳನ್ನು ಹೇಳ್ತಾ ಇದ್ದೀನಿ? ಅವನಿಗೆ ಅವನೇ ಅಂದ ತಕ್ಷಣ ಯಾರಾಯಿತು ನೋಡಿ. ಒಂದು ಅವನು ಅನ್ನೋದರಲ್ಲಿ ದೇಹವನ್ನು ಸೇರಿಸ್ಕೊಂಡಿದೆ, ಇನ್ನೊಂದು ಅವನು ಅನ್ನೋದರಲ್ಲಿ ದೇಹವನ್ನು ಬಿಟ್ಟಿದೆ. ಅಂದರೆ ದೇಹಿ ದೇಹದಿಂದ ಯುಕ್ತನಾಗಿರುವಂಥವನು, ಎರಡು ಸೇರಿ ದೇಹಿ. ಒಂದು ದೇಹ ಇರೋದು ಸೇರಿಕೊಂಡು ಒಂದು, ಎರಡಕ್ಕೂ ಅವನು ಅಂತಲೇ ಪದಪ್ರಯೋಗವಿದೆ. ಅಂದರೆ ಎರಡನ್ನೂ ಬೇರೆ ಮಾಡಿ ನೋಡೋಕ್ಕಾಗಲ್ಲ, ಆದರೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಬೇರೆ ಮಾಡ್ತೀವಿ ಇಂಥ ಸಾಂಖ್ಯದಲ್ಲಿ ಹೇಳಿದ್ರಲ್ಲ ಹಾಗೆ. ದೇಹದ ಒಳಗಿರುವವನು, ದೇಹದ ಒಳಗಿರುವವನು ಅವನು, ದೇಹದ ಸಮೇತವಾಗೂ ಅವನೇ. ಸೊ ಅದನ್ನು ಪರಮಾತ್ಮ ಏನು ಹೇಳ್ತಿದ್ದಾನೆ? ಉದ್ಧರೇ ಆತ್ಮನಾತ್ಮಾನಂ, ತನ್ನನ್ನು ತಾನು ಉದ್ಧರಿಸಿಕೊಳ್ಳಬೇಕು. ತಾನು ಉದ್ಧರಿಸಿಕೊಳ್ಬೇಕು ಅಂದರೆ ದೇಹ ಉದ್ಧರಿಸ್ಕೊಳ್ಬೇಕು ಅಂತ ಅರ್ಥ ಅಲ್ಲ. ದೇಹದೊಳಗಿರುವ ತನ್ನನ್ನು ತಾನು ಉದ್ಧರಿಸಿಕೊಳ್ಳಬೇಕು, ತನ್ನನ್ನು ತಾನೇ ಹಾಳು ಮಾಡಿಕೊಳ್ಬೇಕು. ಯಾಕಪ್ಪ? ಆತ್ಮೈವ ಹ್ಯಾತ್ಮನೋ ಬಂಧು, ಅವನಿಗೆ ಅವನೇ ಬಂಧು. ಯಾವಾಗ ಅವನು ಉದ್ಧಾರ ಮಾಡ್ಕೊಳ್ತಾನೋ, ತನ್ನನ್ನು ತಾನು ಆತ್ಮೋದ್ಧಾರ ಮಾಡ್ಕೊಳ್ತಾನೋ, ಅವನೇ ಅವನ ಬಂಧು ಆಗ್ತಾನೆ. ಆತ್ಮನನ್ನು ಯಾರು ಉದ್ಧಾರ ಮಾಡಿಕೊಳ್ಳಲ್ವೋ ಅವನಿಗೆ ಅವನೇ ಶತ್ರುವಾಗ್ತಾನೆ, ತನ್ನ ಆತ್ಮನನ್ನು ತಾನೇ ಹಾಳು ಮಾಡ್ಕೊಳ್ತಾನೆ. ಇವ್ರುಗಳ ಅರ್ಥ ಬರಿಬೇಕಾದ್ರೆ ಕೆಲವರು ಒಂದೊಂದರಲ್ಲಿ ಒಂದೊಂದು ಥರ ಅರ್ಥ ಬರೆದಿದ್ದಾರೆ. ಈ ತಾನು ಅವನು ಅನ್ನೋದಕ್ಕೆ ಒಂದಕ್ಕೆ ಅವನು ಅನ್ನೋದಕ್ಕೆ ಮನಸ್ಸು ಅಂತ ಹೇಳಿಬಿಟ್ಟಿದ್ದಾರೆ, ಕೆಲವರು ಆತ್ಮ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಏನಪ್ಪ ಅಂದರೆ ನೀವು ಯಾವುದೇ ಪದವನ್ನು ಹಾಕ್ಕೊಳ್ಳಿ, ನಮ್ಮ ದೇಹದ ಒಳಗೆ ಎರಡಿದೆ. ಒಂದು ದೇಹದಿಂದ ಸೇರಿರೋದು,
ಒಂದು ದೇಹವನ್ನು ಬಿಟ್ಟಿರೋದು. ಆ ದೇಹವನ್ನು ಬಿಟ್ಟಿರೋದು ಒಳಗೆ ಯಾವುದಿದೆಯೋ ಅದನ್ನು ನೀವು ಆತ್ಮ ಅಂತ ಬೇಕಾದ್ರೋ ಕರ್ಕೊಳ್ಳಿ, ಮನಸ್ಸು ಅಂತ ಬೇಕಾದ್ರೋ ಕರ್ಕೊಳ್ಳಿ, ಏನು ಬೇಕಾದರೂ ದೇಹಿ ಅಂತ ಬೇಕಾದ್ರೋ ಕರ್ಕೊಳ್ಳಿ. ಅದು ಈ ದೇಹದೊಳಗಿರಬೇಕಾದ್ರೆ ದೇಹವನ್ನು ಉದ್ಧಾರ ಮಾಡೋದು ಅಂತ ಅರ್ಥ ಅಲ್ಲ. ತನ್ನನ್ನು ತಾನು ಉದ್ಧಾರ ಮಾಡ್ಕೊಳ್ಬೇಕು ಅಂದರೆ ಈ ದೇಹದೊಳಗೆ ಪ್ರಯಾಣ ಮಾಡ್ತಿರೋಂಥ ಆತ್ಮವನ್ನು ಉದ್ಧಾರ ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ನಾನು ಹೇಳಿರೋಂಥ ಒಂದು ಕಲ್ಪನೆ ನೀವು ಇದು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸೂಕ್ಷ್ಮ ಶರೀರ, ಕಾರಣ ಶರೀರಗಳು ಉಳ್ಳವನು ಒಳಗಿರುವವನು, ಅವನು ತನ್ನನ್ನು ತಾನು ಉದ್ಧಾರ ಮಾಡ್ಕೊಳ್ಬೇಕು. ಈ ಭೌತಿಕ ಶರೀರ ಅನ್ನೋದು ಬಂದು ಹೋಗ್ತಾ ಇರುತ್ತೆ. ಭೌತಿಕ ಶರೀರನ ಉದ್ಧಾರ ಮಾಡ್ಕೊಳ್ಳೋದ್ರಲ್ಲಿ ಅವನು ಯಾವುದೇ ಕರ್ಮಗಳನ್ನಾಗಲಿ, ಯಾವುದೇ ಪ್ರಯತ್ನಗಳನ್ನಾಗಲಿ, ಸಂಕಲ್ಪಗಳನ್ನಾಗಲಿ ಮಾಡಬಾರದು. ಯಾಕೆ? ಈ ದೇಹ ನೀನು ಏನು ಮಾಡದೇ ಇರೋ, ಅದು ಇರೋಷ್ಟು ಕಾಲ ಇದ್ದೇ ಇರುತ್ತೆ, ಅದನ್ನ ಕೊನೆಗೆ ಮುಗಿದು ಹೋಗುತ್ತೆ. ಶರೀರಂ ಇದು ಪರಿಣಾಮಪೇಶಲಂ. ನಮ್ಮ ಮುಕುಂದಮಾಲಾ ಸ್ತೋತ್ರದಲ್ಲಿ ಅವ್ರು ಹೇಳ್ತಾರೆ ನೋಡಿ, ಆಳ್ವಾರು, ಕುಲಶೇಖರ ಆಳ್ವಾರು. ಆ ಥರ ಪತತ್ಯವಶ್ಯಂ ಶ್ಲಥ ಸಂಧಿ ಜರ್ಜರಂ. ಈ ದೇಹ ಅನ್ನೋದು ಅವಶ್ಯವಾಗಿ ಬಿದ್ದು ಹೋಗುತ್ತೆ, ಒಂದಲ್ಲ ಒಂದು ದಿವಸ ಬಿದ್ದು ಹೋಗುತ್ತೆ. ಶ್ಲಥ ಸಂಧಿ ಜರ್ಜರಂ, ಜರ್ಜರಿತವಾಗಿ ಆಯಸ್ಸು ಮುಗಿದು ಅದರಲ್ಲಿ ಶಿಥಿಲವಾಗಿ ಯಾವುದೇ ಶಕ್ತಿಯೂ ಇಲ್ಲದೆ ಎಲ್ಲವೂ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತಪ್ಪ. ಅದು ಯಾವತ್ತಿದ್ರೂ ಬಿದ್ದೋಗೋ ಅಂಥದ್ದು. ಇಂಥ ದೇಹನ ನೆಚ್ಕೊಂಡಿರಬೇಡ, ಅದು ಬಿದ್ದೋಗಿರುತ್ತೆ. ನೀನು ಅದರೊಳಗೆ ಬದುಕ್ತಾ ಇದೆಯಾ ಅಷ್ಟೇ. ನೀನು ಅಂತ ಯಾವುದಿದೆಯೋ, ಆ ನಾನು ಅಂತ ಯಾವುದಿದೆಯೋ ಅದನ್ನು ಉದ್ಧಾರ ಮಾಡ್ಕೋ. ದೇಹ ಯಾವತ್ತಿದ್ರೂ ಹೋಗುತ್ತೆ, ಇರುತ್ತೆ, ಬರುತ್ತೆ. ಹೊಸ ಹೊಸ ದೇಹಗಳು ಮತ್ತೆ ಬರುತ್ತಿರುತ್ತೆ, ದೇಹಾಂತರ ಪ್ರಾಪ್ತಿ ಆಗ್ತಿರುತ್ತೆ ಅಂತ ಪರಮಾತ್ಮ ಹೇಳಿರೋ ಹಾಗೆ ಒಳಗಿರೋದನ್ನು ಉದ್ಧಾರ ನೀನೇ ಮಾಡ್ಕೊಳ್ಬೇಕು, ಇಲ್ಲ ಒಳಗಿರೋದನ್ನು ನೀನೇ ಹಾಳು ಮಾಡ್ಕೊಳ್ಬೇಕು ಅಂತ ಹೇಳಿ ಪರಮಾತ್ಮ ನಮ್ಮ ಮೇಲೆ ಜವಾಬ್ದಾರಿಯನ್ನು ಬಿಟ್ಬಿಟ್ಟಿದ್ದಾನೆ. ಪರಮಾತ್ಮ ಕಾಪಾಡ್ತಾನೆ ಮಾಡ್ತಾನೆ ಅಂತಂದರೆ ನೀವು ಪ್ರಯತ್ನ ಪಡಿ, ಅವನ ಸಹಾಯ ಇದ್ದೇ ಇರುತ್ತೆ. ಅವನ ಒಳಗಡೆ ಇಲ್ವೇ? ಈಗ ಹೋದ ಶ್ಲೋಕದಲ್ಲೇ ಅಷ್ಟೇ ಹೇಳಿದ್ದಾನೆ, ಎಲ್ಲರ ಹೃದಯ ಮಂದಿರದಲ್ಲಿ ನಾನು ಇರ್ತೀನಪ್ಪ ಅಂತ. ಹಾಗಾದ್ರೆ ಇದ್ಬಿಟ್ಟು ಏನೂ ಮಾಡಲ್ವೇ ಸಹಾಯ ಪರಮಾತ್ಮ ಅಂದರೆ? ಅವನು ಯಾವ ಕ್ರಿಯೆಗಳನ್ನು ಮಾಡಲ್ಲ, ಅವನ ಪಾಡಿಗೆ ಅವನ ಅಧ್ಯಕ್ಷನ ರೀತಿಲಿ ಇರ್ತಾನೆ. ನೀನು ಪ್ರಯತ್ನ ಪಟ್ಟು ಆ ಪರಮಾತ್ಮನನ್ನು ಕೇಳಿಕೊಂಡ್ರೆ, ಬೇಡ್ಕೊಂಡ್ರೆ, ಅಪ್ಪ ನನಗೆ ಸಹಾಯ ಮಾಡೋ, ಈ ದೇಹದೊಳಗಿರೋ ನಾನು ಶಿಥಿಲವಾಗಿ ಹೋಗ್ಬಿಡ್ತೀನಿ, ನನ್ನನ್ನು ಉದ್ಧಾರ ಮಾಡ್ಕೊಳ್ಳೋಕ್ಕೆ ನೀನು ಸಹಾಯ ಬೇಕು ಅಂತಂದರೆ ಆವಾಗ ಅವನು ಸಹಾಯ ಮಾಡ್ತಾನೆ. ಹಾಗೆ ಇದನ್ನು ಅರ್ಥ ಮಾಡಿಕೊಡಿ. ಈ ಸೀಕ್ವೆನ್ಸು ಒಳಗಿರೋ ಪರಮಾತ್ಮ ತಟಸ್ಥನಾಗಿರ್ತಾನೆ. ಅವನು ಯಾವುದೇ ಒಬ್ಬ ದೇಹದೊಳಗಿರೋವನು ಉದ್ಧಾರ ಮಾಡಿಕೊಂಡ್ರೂ ತಟಸ್ಥನಾಗಿರ್ತಾನೆ, ಹಾಳು ಮಾಡಿಕೊಂಡ್ರೂ ತಟಸ್ಥನಾಗಿರ್ತಾನೆ. ಉದ್ಧಾರ ಮಾಡ್ಕೊಳ್ಬೇಕಾದಾಗ ಅವನನ್ನು ಸಹಾಯ ಕೇಳಿದ್ರೆ ಸಹಾಯ ಮಾಡ್ತಾನೆ, ಹಾಳಾಗ್ತಿರ್ಬೇಕಾದ್ರೆ ಅದನ್ನು ತಪ್ಪಿಸಪ್ಪ ಅಂತ ಕೇಳ್ಕೊಂಡ್ರೆ ತಪ್ಪಿಸ್ತಾನೆ. ಅವನಿಗೆ ನೀವು ರೆಫರೇ ಮಾಡ್ದಲೆ ನಮ್ಮನ್ನು ಅವನ್ನ ನೋಡ್ಕೋತೀವಿ ಅಂತ ಅಂದ್ಬಿಟ್ಟು ಅವನ ಬಗ್ಗೆ ಏನೂ ಹೇಳ್ದಲೇ ಹೋದರೆ ಅವನು ತಟಸ್ಥನಾಗೇ ಇರ್ತಾನೆ, ಅವನ ಪಾಡಿಗೆ ಅವನಿರ್ತಾನೆ, ಅಧ್ಯಕ್ಷನ ರೀತಿಯಲ್ಲಿ ಸಾಕ್ಷೀಭೂತವಾಗಿರ್ತಾನೆ. ಆದರೆ ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೊಳ್ಬೇಕು, ಇಲ್ಲ ನಮ್ಮನ್ನು ನಾವೇ ಹಾಳು ಮಾಡ್ಕೊಳ್ಬೇಕು ಆಗ್ತಾ ಇರುತ್ತೆ. ಇದು 3 ಎಂಟಿಟಿಗಳು ಸದಾ ಒಳಗಡೆ ಇರುತ್ತೆ. ಈ ದೇಹದೊಳಗೆ ಇರುತ್ತೆ, ದೇಹನೂ ಇರುತ್ತೆ, ದೇಹದೊಳಗೆ ದೇಹಿನೂ ಇರುತ್ತೆ, ಒಳಗಡೆ ಪರಮಾತ್ಮನೂ ಇರ್ತಾನೆ. ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಆವಾಗ ಈ ಯೋಗಾರೂಢ ಪದಕ್ಕೆ ಅರ್ಥ ಗೊತ್ತಾಗುತ್ತೆ, ಸನ್ಯಾಸಿ ಪದಕ್ಕೂ ಅರ್ಥ ಗೊತ್ತಾಗುತ್ತೆ, ಯೋಗಿ ಪದಕ್ಕೂ ಅರ್ಥ ಗೊತ್ತಾಗುತ್ತೆ. ಸೊ ಉದ್ಧರೇದಾತ್ಮನ್ ಆತ್ಮಾನಂ ಒಬ್ಬರು ಈ ಥರ ಬಿಡಿಸ್ತಾರೆ, ಇನ್ನೊಂದು ಮಾತಾಡ್ಬೇಕಾದ್ರೆ ಹೇಳಿದ್ರು ಈ ಥರನೂ ಬಿಡಿಸ್ಬೋದು ಅಂತ. ಉದ್ಧರೇತ್ ಆತ್ಮನ ಆತ್ಮಾನಂ, ಆತ್ಮನಿಂದ ಆತ್ಮಾನಂ, ಆತ್ಮನನ್ನು ಅಂತ ಅವರ ಅರ್ಥ ಹೇಳ್ತಾರೆ. ಇದು ಸಂಸ್ಕೃತದ ವಿಶೇಷ. ಇದು ಹೇಗೆ ಬೇಕಾದರೂ ಅದನ್ನು ಸ್ಪ್ಲಿಟ್ ಮಾಡ್ಬೋದು, ಹೇಗೆ ಬೇಕಾದ್ರೂ ಅರ್ಥ ಬರೋ ಹಂಗೆ ಮಾಡ್ಬೋದು. ಅದು ಚಮತ್ಕಾರಗಳು ಈ ಭಾಷೆ ಒಳಗೆ ಅಡಗಿದೆ. ಆ ಥರ ಮಾಡಿದ್ರು ಅಷ್ಟೇ, ಈ ಥರ ಮಾಡಿದ್ರು ಅಷ್ಟೇ. ಒಟ್ಟಲ್ಲಿ ಅವನನ್ನು ಅವನೇ ಉದ್ಧಾರ ಮಾಡ್ಕೊಳ್ಬೇಕು. ಉದ್ಧರೇದ್ ಆತ್ಮನಾತ್ಮಾನಂ, ಅವನನ್ನು ಅವನೇ ಉದ್ಧಾರ ಮಾಡ್ಕೊಳ್ಬೇಕು. ಆತ್ಮಾನಂ ಅವಸಾದಯೇತ್, ಅವನನ್ನು ಅವನೇ ಹಾಳು ಮಾಡ್ಕೋಬೇಕು. ಅವನನ್ನು ಅವನೇ ಅಂತ ಹೇಳಿದಾಗಲೆಲ್ಲ ಒಳಗಿರುವವನು ಹೊರಗಿನ ದೇಹವನ್ನು ಸೇರಿ ಇರುವವನು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇರ್ತಾನೆ. ಆತ್ಮ ಇವ ಆತ್ಮನೋ ಬಂದು
ಅವನಿಗೆ ಅವನೇ ಬಂಧು. ಯಾವಾಗ ಉದ್ಧಾರ ಮಾಡ್ಕೊಳ್ತಾನ ಆವಾಗ ಅವನು ಬಂಧುವಾಗಿರ್ತಾನೆ. ಯಾವಾಗ ಅವನು ಹಾಳು ಮಾಡ್ಕೊಳ್ತಾನೋ ಅವನೇ ಶತ್ರುವಾಗಿರ್ತಾನೆ. ಅದಕ್ಕೆ ಸುಲಭವಾಗಲಿ ಅರ್ಥವಾಗಲಿ ಅಂತಂದ್ಬಿಟ್ಟು ಕೆಲವರು ಏನು ಮಾಡ್ತಾರೆ, ಮನಸ್ಸು ಪದವನ್ನು ಪ್ರಯೋಗ ಮಾಡಿ ಅವನ ಮನಸ್ಸೇ ಅವನಿಗೆ ಶತ್ರು, ಅವನ ಮನಸ್ಸೇ ಅವನಿಗೆ ಮಿತ್ರ ಅಂತ ಹೇಳ್ತಾರೆ. ಇವನ್ ಜಗ್ಗಿ ವಾಸುದೇವ ಅವರು ಇದರೊಳಗೆ ಹೇಳಬೇಕಾದ್ರೆ ಪ್ರವಚನಗಳಲ್ಲಿ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಅವನ ಬುದ್ಧಿನೇ ಅವನಿಗೆ ಶತ್ರುವಾಗಿ ಕೆಲಸ ಮಾಡುತ್ತೆ ಅಂತ ಬುದ್ಧಿ ಅಂತ ಹೇಳ್ತಾರೆ ಅವರು. ಅವರವ್ರ ಬುದ್ಧಿಯೇ ಅವರವರಿಗೆ ಶತ್ರುವಾಗಿ ಕೆಲಸ ಮಾಡುತ್ತೆ, ಇಲ್ಲ ಅವರವ್ರ ಬುದ್ಧಿಯೇ ಅವರಿಗೆ ಮಿತ್ರನಾಗಿ ಕೆಲಸ ಮಾಡುತ್ತೆ. ಅವ್ರ ಬುದ್ಧಿಯನ್ನು ಅವ್ರು ಹೇಗೆ ಬೆಳೆಸ್ಕೊಳ್ತಾರೋ ಅದ್ರ ಮೇಲೆ ಹೋಗುತ್ತೆ ಅಂತ ಅವ್ರು ಜಗ್ಗಿ ವಾಸುದೇವ್ ಹೇಳ್ತಾರೆ. ಇದು ಏನಪ್ಪ ಅಂತಂದರೆ, ಈ ಎಲ್ಲ ಪದಗಳು ಸೂಕ್ಷ್ಮ ಪದಗಳಾದ್ರಿಂದ, ಸೂಕ್ಷ್ಮ ರೀತಿಯಲ್ಲಿರುವಂಥದ್ದಾದ್ರಿಂದ ಯಾರ್ಯಾರು ಬೇಕಾರೋ ತಮ್ಮ ಇಷ್ಟಕ್ಕೆ ತಕ್ಕಂತೆ ಇಂಟರ್ಪ್ರಿಟೇಷನ್ಗಳನ್ನು ಮಾಡಿಸ್ಬೋದು, ಹೇಳ್ಕೋಬೋದು. ಅದಕ್ಕೆ ಒಂದು ಥಿಯರಿ ಕಾನ್ಸೆಪ್ಟ್ಗಳನ್ನು ಮಾಡ್ಬೋದು. ಆ ಥರನೇ ಇದೆ ಇಲ್ಲಿ ಸಂಸ್ಕೃತ ಭಾಷೆಯೇ ಆಗಿದೆ. ಜೊತೆಗೆ ವ್ಯಾಸರು ಗಣಪತಿಯವರು ಬರೆದಿರೋದು ಅದೇ ರೀತಿಯಲ್ಲಿದೆ. ಕೃಷ್ಣ ಪರಮಾತ್ಮನು ಆ ಪದಗಳನ್ನೇ ಪ್ರಯೋಗ ಮಾಡಿ ಹೇಳ್ತಾ ಇರೋದಾದ್ರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೂ ಈ ರೀತಿ ಶ್ಲೇಷಾರ್ಥಗಳು, ಶ್ಲೇಷವಾಗಿರುವಂಥ ಪದಗಳು ಬಂದ್ಬಿಡುತ್ತೆ. ಉದ್ಧರೇದಾತ್ಮನಾತ್ಮಾನಂ ಅವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಏನಪ್ಪ, ಆತ್ಮನಿಗೆ ಆತ್ಮನೇ ಶತ್ರು, ಆತ್ಮನಿಗೆ ಆತ್ಮನೇ ಮಿತ್ರ. ಯಾವಾಗ ಉದ್ಧಾರ ಮಾಡ್ಕೊಳ್ತಾನೋ ಆವಾಗ ಮಿತ್ರ, ಯಾವಾಗ ಹಾಳು ಮಾಡ್ಕೊಳ್ತಾನೋ ಅವನು ಶತ್ರು. ಒಂದು ಉದಾಹರಣೆ ತಗೊಳ್ಳೋಣ. ಅವನನ್ನು ಅವನೇ ಹೇಗೆ ಹಾಳು ಮಾಡ್ಕೊಳ್ತಾನೆ ನೋಡಿ. ಯಾವುದೋ ಚಟಗಳಿಗೆ ಬಿದ್ದುಬಿಡ್ತಾರೆ. ಯಾವುದೇ ಚಟಕ್ಕೆ ಬಿದ್ದರೂ ಅದು ಆರೋಗ್ಯಕ್ಕೆ ಸಹಕಾರಿಯಾಗಿಲ್ದಿದ್ರೆ ಅವನೇ ಹಾಳು ಮಾಡ್ಕೊಂಡಂಗಾಯಿತು. ಅವನ ದೇಹ ಹಾಳು ಮಾಡಿಕೊಂಡ್ರು ಒಂದೇ, ಒಳಗಡೆ ಆತ್ಮ ಹಾಳು ಮಾಡಿಕೊಂಡ್ರು ಒಂದೇ, ಅಥವಾ ಮನಸ್ಸು ಬುದ್ಧಿಗಳನ್ನು ಹಾಳು ಮಾಡಿಕೊಂಡ್ರು ಒಂದೇ. ಟೋಟಲ್ ಎಂಟಿಟಿ ಅವನೇ ಹಾಳು ಮಾಡ್ಕೊಂಡಾಗಾಯಿತು. ಸೊ ಹಾಗಾದರೆ ಹೆಂಡವೋ ಮತ್ತೊಂದೋ ಹಾಳು ಮಾಡ್ತಾ ಇಲ್ಲಪ್ಪ. ಅವನ ಬುದ್ಧಿ, ಅವನ ಮನಸ್ಸುಗಳು ಅದರೊಳಗೆ ತಲ್ಲೀನಾಗಿದ್ದರಿಂದ, ಅದು ಚಟವಾಗಿದ್ದರಿಂದ ಆ ಚಟ ಅನ್ನೋದು ಅವನನ್ನು ತಿಂದು ಹಾಕ್ತು. ಮೊದಲು ಇವನು ಚಟವನ್ನು ತಿನ್ನೋಕೆ ಆರಂಭಿಸಿದ, ಆಮೇಲೆ ಚಟ ಏನಾಯಿತು, ಅದೇ ಅವನನ್ನು ತಿನ್ನೋಕ್ಕೆ ಶುರು ಮಾಡ್ತು ಅಂತ ಹೇಳ್ತೀವಿ ನೋಡಿ. ಹಾಗೆ ಕುಡ್ತಾ ಅನ್ನೋದು ಶುರು ಮಾಡ್ಕೊಳ್ಳೋದು ಫಸ್ಟ್ ಏಟ್ಗೆ ಅದನ್ನು ಭೋಗಿಸ್ಬೇಕು, ಅನುಭೋಗಿಸ್ಬೇಕು, ಸುಖ ಇದೆ ಅಂತ ಹೊರಡ್ತಾನೆ. ಆ ಕುಡ್ತಾ ಶುರುವಾದ ಮೇಲೆ ಒಂದಲ್ಲ ದಿವಸ ಆ ಕುಡ್ತಾ ಅನ್ನೋದೇನು ಮಾಡುತ್ತೆ, ಓವರ್ಟೇಕ್ ಮಾಡುತ್ತೆ. ಇವನ ಮನಸ್ಸು ಬುದ್ಧಿಗಳು ಇನ್ನೂ ದಾಸನಾಗಿ ಕೆಲಸ ಮಾಡುತ್ತೆ, ಇವನ ವಶದಲ್ಲಿ ಇರೋಲ್ಲ. ಆವಾಗ ಅವನು ಹಾಳು ಮಾಡ್ಕೊಂಡಂಗೆ ಆಗೋಯ್ತು. ಅದು ಓವರ್ಟೇಕ್ ಮಾಡಿ ಅವನನ್ನು ನುಂಗು ಹಾಕುತ್ತೆ. ಇವನು ಮೊದಲು ಅದನ್ನು ನುಂಗಕ್ಕೆ ಶುರು ಮಾಡ್ತಾನೆ, ಆಮೇಲೆ ಅದು ಭೂತಾಕಾರವಾಗಿ ಬೆಳೆದು ಇವನನ್ನು ನುಂಗು ಹಾಕುತ್ತೆ. ಸೊ ಹಾಗಾಗಿ ಆ ಕುಡಿತಕ್ಕೆ ಇರುವಂಥ ಪಾನೀಯ ಕಾರಣವಲ್ಲ. ಕಾರಣ ಯಾವುದು? ಅವನೇ ಕಾರಣ, ಅವನ ಬುದ್ಧಿ ಮನಸ್ಸುಗಳೇ ಕಾರಣ. ಯಾಕೆ? ಕುಡಿತವನ್ನು ಸ್ಟಾರ್ಟಿಂಗಲ್ಲಿ ಅವನೇನು ಮಾಡ್ದ, ತನ್ನ ಭೋಗಕ್ಕೋಸ್ಕರವಾಗಿ, ತನ್ನ ಅನುಭವಕ್ಕೋಸ್ಕರವಾಗಿ ಶುರು ಮಾಡ್ದ. ಆಮೇಲೆ ಏನಾಯಿತು, ಇವನು ತನ್ನ ನಿಯಂತ್ರಣವನ್ನು ಕಳ್ಕೊಂಡ್ಬಿಟ್ಟ, ಬುದ್ಧಿ ಮನಸ್ಸುಗಳನ್ನು ಕಳ್ಕೊಂಡ್ಬಿಟ್ಟ, ಅವನನ್ನು ಅವನೇ ಹಾಳು ಮಾಡಿಕೊಂಡ. ಆದ್ದರಿಂದ ಅವನಿಗೆ ಅವನೇ ಶತ್ರು, ಅವನಿಗೆ ಅವನೇ ಮಿತ್ರ. ನೀನು ಇನ್ನೊಂದು ವಸ್ತುವಿನ ಮೇಲೆ ಹಾಕಬೇಡಪ್ಪ ಅನ್ನೋದಕ್ಕೋಸ್ಕರವಾಗಿ ಪರಮಾತ್ಮ ಈ ಥರ ಹೇಳ್ತಾ ಇದ್ದಾನೆ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಇದನ್ನು ಒಂದು ಸ್ವಲ್ಪ ಇಲ್ಲಿಗೆ ನಿಲ್ಲಿಸಿರೋಣ. ತುಂಬ ಕ್ಲಿಷ್ಟವಾಗಿರೋದ್ರಿಂದ ನೀವು ಮತ್ತೆ ಓದಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ದೃಢವಾಗಿ ಮನಸ್ಸಿನಲ್ಲಿ ನಿಲ್ಲಿಸ್ಕೊಳ್ಬೇಕಾಗತ್ತೆ. ಸನ್ಯಾಸಿ, ಯೋಗಿ, ಯೋಗಾರೂಢ, ಸನ್ಯಸ್ತ, ಆಮೇಲೆ ಅಕ್ರಿಯ, ಕ್ರಿಯೆ ಇಲ್ಲದೆ ಇರೋನು, ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೀವು ಮತ್ತೆ ಓದಿ ಇದು ಮಾಡ್ಕೊಳ್ಳಿ. ಅನುಮಾನಗಳಿದ್ದರೆ ಕೇಳಿ. ಇವತ್ತಿನದರಲ್ಲಿ ಅನುಮಾನಗಿರೋಕ್ಕೆ ಸಾಧ್ಯ ಇದೆ, ಬಹಳಷ್ಟು. ಕೇಳಿ ನೋಡಿ, ನಾನು ಉತ್ತರಿಸ್ತೀನಿ. ಕೇಳಿಸ್ಲಿಲ್ಲ, ಏನು ಹೇಳಿದ್ರಿ? ಅನುಮಾನಗಳಿಲ್ಲ ಅಂದ್ರ? ಓಕೆ, ಲೈನ್ ಕನೆಕ್ಟ್ ಆಗಿಲ್ಲ, ಡಿಸ್ಕನೆಕ್ಟ್ ಆಗೋಯ್ತು. ಓಕೆ, ಹಾಂ, ಮತ್ತೆ ಕನೆಕ್ಟ್ ಆಯಿತು. ಏನು ಅನುಮಾನಗಳಿಲ್ಲ ಅಂದ್ರ ಅಥವಾ
ಬಂದರೆ ಮತ್ತೆ ಕೇಳ್ತೀನಿ ಹಾ, ಇಲ್ಲಿ. ಹೌದು 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 ಹೌದು, ಅನುಮಾನಗಳಿಲ್ಲ ಅಂತ ಹೇಳಿದೆ. ಹಾ. ಇವತ್ತೇನು ಅನುಮಾನ ಇಲ್ಲ. ಹಾಂ ಚೆನ್ನಾಗಿತ್ತು ಸೋಷಿಯಲ್. ಹಾಂ, ಓಕೆ ಓಕೆ. ನಾರಾಯಣ ನಾರಾಯಣ. ಇನ್ಯಾರಿದ್ದಾರೆ? ರಮೇಶ್ ಭಟ್ ಇದ್ದಾರಾ? ಕನೆಕ್ಟ್ ಆಗ್ತಾ ಇಲ್ಲ ಅಂತ ಕಾಣುತ್ತೆ.